ಬೆಸ್ಟ್ ಆಫ್ ಲಕ್, ಯಂಗ್ ಇಂಡಿಯಾ. ಮಕ್ಕಳೇ, ಇವತ್ತು ಪ್ರಕೃತಿ ಅವೇರ್ನೆಸ್ ಬಗ್ಗೆ ತಮ್ಮೊಂದಿಗೆ ಸಂವಾದ ಮಾಡಲು ಬಂದಿರೋ ಡಾಕ್ಟರ್ ಸೋಮೇಶ್ವರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಪರಿಸರ, ನಮ್ಮ ಪ್ರಕೃತಿ, ನಮ್ಮ ಮರಗಳ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳ್ತೇನೆ. ಯಾರಿಗೆ ಉತ್ತರ ಗೊತ್ತಿದೆ ದಯವಿಟ್ಟು ಕೈನ ಮೇಲಕ್ಕೆತ್ತಿ ಉತ್ತರವನ್ನು ಕೊಡಿ. ನಾನು ಹೇಳ್ತೀನಿ ಸರ್. ಲೇ ತರ್ಲೆ ತಿಮ್ಮ, ನಾನಿನ್ನೂ ಪ್ರಶ್ನೆನೇ ಕೇಳಲಿಲ್ವಲ್ಲೋ, ಆಗಲೇ ಕೈ ಎತ್ತಿದೆಯಲ್ಲ. ಮರಗಳಿಂದ ಏನೇನು ಉಪಯೋಗ? ವಾಟ್ ಆರ್ ದಿ ಯೂಸಸ್ ಆಫ್ ಟ್ರೀಸ್? ಮೈ ಡಿಯರ್ ಸ್ಟೂಡೆಂಟ್ಸ್, ಯಾರು ಹೇಳ್ತೀರಿ ಈ ಬಗ್ಗೆ? ಕನ್ನಡದಲ್ಲಾದರೂ ಹೇಳಬಹುದು, ಇಂಗ್ಲೀಷಲ್ಲಾದರೂ ಹೇಳಬಹುದು. ಒಟ್ಟಿನಲ್ಲಿ ನಿಮ್ಮ ಉತ್ತರ ಮರಗಳಿಗೆ ಸಂಬಂಧಪಟ್ಟ ಹಾಗೆ ಇರಬೇಕು. ಸರ್, ಟ್ರೀಸ್ ಕಾಂಬ್ಯಾಟ್ ಕ್ಲೈಮೇಟ್ ಚೇಂಜ್. ಕರೆಕ್ಟ್ ಕರೆಕ್ಟ್. ಕಾರ್ಖಾನೆಗಳು, ಕಾರು, ಬಸ್ಸುಗಳು ಹೊರಹಾಕೋ ಕಾರ್ಬನ್ ಡೈಆಕ್ಸೈಡನ್ನು ಮರಗಳು ಹೀರಿಕೊಳ್ಳುತ್ತವೆ, ನಮಗೆ ಆಕ್ಸಿಜನ್ ಕೊಡುತ್ತವೆ. ಫ್ಯಾಂಟಾಸ್ಟಿಕ್, ರಿಯಲಿ ದಟ್ಸ್ ಫ್ಯಾಂಟಾಸ್ಟಿಕ್. ನಾವು ಉಸಿರಾಡೋ ಗಾಡಿನಲ್ಲಿ ಸಾಕಷ್ಟು ಧೂಳಿರುತ್ತೆ, ಹೊಗೆ ಇರುತ್ತೆ, ಕಾರ್ಬನ್ ಪಾರ್ಟಿಕಲ್ಸ್ ಇರುತ್ತೆ. ಇವನ್ನೆಲ್ಲ ಉಸಿರಾಡಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಮರಗಳು ಇವನ್ನೆಲ್ಲ ತಡೆಗಟ್ಟುತ್ತವೆ, ಗಾಳಿಯನ್ನು ಶುದ್ಧವಾಗಿಸುತ್ತವೆ. ಸರ್, ವಿ ಕ್ಯಾನ್ ಪ್ಲೇ ಮರಕೋತಿ ಗೇಮ್ಸ್. ನೋ ಕೋತಿ ಆನ್ಸರ್ ಮೈ ಬಾಯ್. ನೆಕ್ಸ್ಟ್. ಸರ್, ಟ್ರೀಸ್ ಪ್ರೊವೈಡ್ ವುಡ್. ದಟ್ಸ್ ಫ್ಯಾಂಟಾಸ್ಟಿಕ್ ಆನ್ಸರ್. ಮರಗಳಿಂದ ಏನೆಲ್ಲ ಉಪಯೋಗ ಇದೆ? ಕುರ್ಚಿ, ಮೇಜು, ಕಿಟಕಿ, ಬಾಗಿಲು ಎಲ್ಲದಕ್ಕೂ ಮರ ಬೇಕು. ಮರದಿಂದ ಮಾಡಿದ ವಸ್ತುಗಳು ತುಂಬ ಬಾಳಿಕೆ ಬರುತ್ತವೆ. ಅಷ್ಟೆಲ್ಲ ಯಾಕೆ? ನಾವು ಬರೆಯೋ ಪೆನ್ಸಿಲ್ಲು ಮರದಿಂದ ಮಾಡಿದ್ದು. ಒಳಗೆ ಲೆಡ್ಡು, ಹೊರಗೆ ವುಡ್ಡು. ಸರ್, ಟ್ರೀಸ್ ಇನ್ಕ್ರೀಸಸ್ ಪ್ರಾಪರ್ಟಿ ವ್ಯಾಲ್ಯೂಸ್. ಬ್ಯೂಟಿಫುಲ್ ಆನ್ಸರ್. ರಸ್ತೆ ಎರಡೂ ಕಡೆ ಮರಗಳಿದ್ದರೆ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಒಳ್ಳೆ ಲುಕ್ಕು ಬರುತ್ತೆ. ಸರ್, ಟ್ರೀ ಸೇವ್ ದ ವಾಟರ್. ಒಳ್ಳೆ ಉತ್ತರ ಕೊಟ್ಟಿದೀಯಪ್ಪ. ಗುಡ್ ಗುಡ್. ಹೊಂಗೆಯ ನೆರಳನ್ನು ತಾಯಿಯ ಮಡಿಲು ಅಂತ ಕರೀತಾರೆ, ಯಾಕಂದರೆ ಅದಷ್ಟು ತಂಪಿಗಿರುತ್ತೆ. ಎಲೆಗಳಿಂದ ಆಮ್ಲಜನಕ ಹೊರಬರುವುದರ ಜೊತೆಗೆ ನೀರಿನ ಅಂಶವೂ ಸಹ ಕೆಳಕ್ಕೆ ಬಂದು ನೆಲವನ್ನು ಎಲ್ಲವನ್ನ ತಂಪಾಗಿಡುತ್ತೆ. ಸರ್, ಟ್ರೀಸ್ ಪ್ರಿವೆಂಟ್ ಸಾಯಿಲ್ ಇರೋಷನ್. ಗುಡ್ ಗುಡ್ ಗುಡ್. ಒಳ್ಳೆ ಮಾಹಿತಿ ಕೊಟ್ಟೆ ನೋಡು. ಸಾಯಿಲ್ ಎರೋಷನ್ ಅಂದರೆ ಮಣ್ಣಿನ ಸವಕಳಿ. ಬೆಟ್ಟದ ಇಳಿಜಾರು ಇರುತ್ತಲ್ಲ, ಅಲ್ಲೆಲ್ಲ ಮರಗಳನ್ನು ನೆಟ್ಟಿರ್ತಾರೆ. ಆ ಮರಗಳು ತಮ್ಮ ಬೇರುಗಳನ್ನು ಆಳವಾಗಿ ನೆಲಕ್ಕೆ ಬಿಟ್ಟಿರುತ್ತವೆ. ಹೀಗೆ ಬಿಟ್ಟಾಗ ಜೋರಾಗಿ ಮಳೆ ಬರುತ್ತಲ್ಲ, ಆಗ ಮಣ್ಣಿನ ಸವಕಳಿನ ತಪ್ಪಿಸುತ್ತವೆ, ಜೊತೆಗೆ ಅಂತರ್ಜಲವನ್ನೂ ಹೆಚ್ಚಿಸುತ್ತವೆ. ಸರ್, ಟ್ರೀಸ್ ಪ್ರೊವೈಡ್ ಆಯಿಲ್. ಎಸ್, ಮರಗಳಿಂದ ಎಣ್ಣೆ ಸಿಗುತ್ತೆ ನಮಗೆ. ತೆಂಗಿನ ಎಣ್ಣೆ, ತಾಳೆ ಎಣ್ಣೆನ ಅಡುಗೆಗೆ ಬಳಸ್ಬೋದು. ಬೇವಿನ ಎಣ್ಣೆನ, ಹೊಂಗೆ ಎಣ್ಣೆನ ನಾವು ದೀಪಗಳಿಗೆ ಬಳಸ್ತೀವಿ. ಜತ್ರೋಪ ಎಣ್ಣೆಯಿಂದಲಂತೂ ವಾಹನಗಳನ್ನು, ಕಾರುಗಳನ್ನು ನಾವು ಓಡಿಸಬಹುದು. ಹಾಗೆಯೇ ಬಿಲ್ವಪತ್ರೆ ಮುಂತಾದ ಮರಗಳಿಂದ ಅನೇಕ ಔಷಧಗಳನ್ನು ತಯಾರು ಮಾಡಬಹುದು. ಸರ್, ಟ್ರೀಸ್ ಪ್ರೊವೈಡ್ ಗಮ್. ಮರಗಳಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ. ಏನೆಲ್ಲ ವಸ್ತುಗಳು ನಮಗೆ ಸಿಗುತ್ತವೆ? ಗೋಂದು ಸಿಗುತ್ತೆ, ರಬ್ಬರ್ ಸಿಗುತ್ತೆ,
ಪೇಪರ್ ಸಿಗುತ್ತೆ, ನಾರು ಸಿಗುತ್ತೆ, ಬೇರು ಸಿಗುತ್ತೆ, ಬಣ್ಣಗಳನ್ನು ತಯಾರಿಸಬಹುದು ನಾವು. ಹಾಗೆಯೇ ಮರದ ವಸ್ತುಗಳನ್ನು ಬಳಸಿ ಸೋಪನ್ನು ತಯಾರಿಸಬಹುದು, ಶಾಂಪೂವನ್ನು ತಯಾರಿಸಬಹುದು, ಸುಗಂಧ ದ್ರವ್ಯಗಳನ್ನು ತಯಾರಿಸಬಹುದು. ಎಷ್ಟೆಲ್ಲ ಪಡಿಬಹುದು ನಾವು ಮರಗಳಿಂದ. ಆದರೆ ಮುಖ್ಯವಾದ ಒಂದು ಉತ್ತರವನ್ನು ತಾವು ಯಾರೂ ಕೊಟ್ಟಿಲ್ಲ. ಮರಗಳ ಮೇಲೆ ಏನಿರುತ್ತೆ? ಬಹಳ ಬಹಳ ಮುಖ್ಯವಾದ ಉತ್ತರ ನಿಮಗೆಲ್ರಿಗೂ ಗೊತ್ತಿದೆ. ಉತ್ತರ ಹೇಳಬೇಕಷ್ಟೆ. ಕಮಾನ್ ಕಮಾನ್, ಯಾರು ಹೇಳ್ತೀರಿ? ಬೇಗ ಬೇಗ ಉತ್ತರ ಹೇಳಿ. ಕಮಾನ್, ಉತ್ತರ ಹೇಳಿ. ಯಾರು ಹೇಳ್ತೀರಿ ಮರಗಳ ಮೇಲೆ ಏನಿರುತ್ತೆ ಅಂತ? ಸರ್, ಮರಗಳಲ್ಲಿ ದೆವ್ವ ಇರುತ್ತೆ. ದೆವ್ವ ಭೂತಗಳೆಲ್ಲ ಮನುಷ್ಯರ ಕಲ್ಪನೆ ಅಷ್ಟೇ, ಸತ್ಯ ಅಲ್ಲ. ಸಾರ್, ನಮ್ಮ ಅಜ್ಜಿ ನೋಡಿದಾರಂತೆ, ರಾತ್ರಿ ಹೊತ್ತು ಹುಣಸೆ ಮರದಲ್ಲಿ ದೇವ್ಗಳು ನೇತಾಡ್ತಾ ಇರ್ತಾವಂತೆ. ನೋ, ಸಿಟ್ ಡೌನ್. ಅದೆಲ್ಲ ಬೋಗಸ್, ಶುದ್ಧ ಸುಳ್ಳು. ನೇತಾಡೋದು ಭೂತ ಅಲ್ಲ, ಹುಣಸೆಕಾಯಿ. ಮನುಷ್ಯ ಸತ್ತ ಮೇಲೆ ದೆವ್ವ ಆಗ್ತಾನೆ ಅಂದರೆ ಹಸು, ಎಮ್ಮೆ, ಕುರಿ, ಕೋಣ ಸತ್ತ ಮೇಲೆ ಯಾಕೆ ದೆವ್ವ ಆಗಲ್ಲ? ಸರ್, ಟ್ರೀಸ್ ಪ್ರೊವೈಡ್ ಫ್ರೂಟ್ಸ್. ಎಕ್ಸಲೆಂಟ್ ಆನ್ಸರ್, ಎಕ್ಸಲೆಂಟ್. ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು. ಎಷ್ಟೆಲ್ಲ ಹಣ್ಣುಗಳಿವೆ: ಮಾವಿನ ಹಣ್ಣು, ಸೇಬೆ ಹಣ್ಣು, ಸಪೋಟ ಹಣ್ಣು, ಚಕ್ಕೋತ ಹಣ್ಣು, ನಿಂಬೆ ಹಣ್ಣು, ಮೂಸಂಬಿ, ಇನ್ನೂ ಅನೇಕ ಹಣ್ಣುಗಳಿವೆ. ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ ದಿನಕ್ಕೆ ಕನಿಷ್ಠ 5 ಬೇರೆ ಬೇರೆ ಹಣ್ಣುಗಳನ್ನು ತಿನ್ನಬೇಕು. ಮಕ್ಕಳೇ, ವೃಕ್ಷೋ ರಕ್ಷತಿ ರಕ್ಷಿತಃ. ಯಾರು ಮರಗಳನ್ನು ಕಾಪಾಡ್ತಾರೋ ಮರಗಳು ಅವರನ್ನು ಕಾಪಾಡುತ್ತವೆ. ನನ್ನ ಒಂದು ಬೇಡಿಕೆ ಇದೆ. ನೀವು ನಿಮ್ಮ ಹುಟ್ಟಿದ ಹಬ್ಬದಂದು ಕೇಕ್ ಕಟ್ ಮಾಡೋ ಬದಲು ಒಂದು ಮರವನ್ನು ನೆಡಬೇಕು. ಹೇಳಿ, ಯಾರ್ಯಾರು ನೆಡ್ತೀರಿ ಮರನ? ಯಾರ್ಯಾರು ನೆಡ್ತೀರಿ ಮರನ? ಹಾಯ್ ಫ್ರೆಂಡ್ಸ್, ಹೇಗಿದೆ ನೋಡ್ರೋ ನಮ್ ತೋಟ. ಈ ಗಿಡಗಳ ಜೊತೆ ನಮ್ ತಾತ ಔಷಧಿ ಗಿಡಗಳು ಬೆಳೆಸಿದ್ದಾರೆ. ಹೌದೇನೋ? ನಾನು ದಿನ ಗಿಡಗಳಿಗೆ ನೀರು ಗೊಬ್ಬರ ಹಾಕಿ ಬೆಳೆಸ್ತೀನಿ, ಗೊತ್ತಾ? ಓ, ಎಷ್ಟೊಂದು ಗಿಡ ಬೆಳೆಸಿದ್ದಾರೆ. ಕೆಮ್ಮುಗಳಲ್ಲಿ ನಾನಾ ಬಗೆ. ಇದೊಂಥರ ನಾಯಿ ಕೆಮ್ಮಿದ್ದ ಹಾಗೆ ನೋಡು. ಈ ಲೇಹ್ಯ ಕೊಡ್ತೀನಿ, ಇದನ್ನು ಬಿಸಿ ನೀರಿನಲ್ಲಿ 3 ಹೊತ್ತು ತಗೋಬೇಕಾಗತ್ತೆ. ಹೋಗಿ ಬನ್ನಿ. ತಾತ, ಎಷ್ಟೊಂದು ಗಿಡ ಮರ ಬೆಳೆಸಿದ್ದೀರಾ? ಓ, ನಿನಗಿಷ್ಟ ಆಯ್ತಾ? ಹೌದಪ್ಪ. ಮನುಷ್ಯ ವಾಸಕ್ಕೋಸ್ಕರ ಬರೀ ಮನೆ ಕಟ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ ಮನೆ ಸುತ್ತಲೂ ಗಿಡ ಮರಗಳನ್ನ ಆರೋಗ್ಯ ದೃಷ್ಟಿಯಿಂದ ಬೆಳೆಸೋದು ಅಷ್ಟೇ ಮುಖ್ಯ. ಗಿಡ ಮರಗಳು ಬೆಳೆದ್ರೆ ಒಳ್ಳೆ ಗಾಳಿ ಬರುತ್ತೆ,
ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ, ಪರಿಸರ ಚೆನ್ನಾಗಿರುತ್ತೆ, ಆರೋಗ್ಯ ತನಗ್ತಾನೇ ವೃದ್ಧಿ ಆಗುತ್ತೆ. ನನಗೂ ಒಂದ್ ಗಿಡ ಬೇಕು ತಾತ. ಎಂಥ ಗಿಡ ಬೇಕಪ್ಪ ನಿನಗೆ? ಆ ಗಿಡ ದೊಡ್ಡ ಮರ ಆಗಿ ಹಣ್ಣ್ ಬಿಡ್ಬೇಕು. ಹ್ಮ್ ಹಣ್ಣ್ ತಿನ್ನಕ್ಕೆ ಪಕ್ಷಿಗಳು ಎಲ್ಲ ಬರ್ಬೇಕು. ಹ್ಮ್ ಆ ಅಕ್ಕಿಗಳು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಅವು ಮಡಿ ಮಾಡ್ಬೇಕು. ಹ್ಮ್ ಅವನ್ನೆಲ್ಲ ನಾನ್ ನೋಡ್ಬೇಕು. ಅವುಗಳ ಚಿಲಿಪಿಲಿ ಸಾಂಗ್ ಕೇಳ್ಬೇಕು. ಹ್ಮ್ ಅಂತ ಗಿಡ ನನಗೂ ಬೇಕು ತಾತ. ಆಹಾ, ಎಂಥ ಕಲ್ಪನೆನೆಯ ನಿನಗೆ ಈ ವಯಸ್ಸಿನಲ್ಲೇನೆ. ತುಂಬಾ ಸಂತೋಷ. ಕೊಡ್ತೀನಿ, ಬೆಳೆಸ್ತೀಯಾ? ಬೆಳೆಸ್ತೀನಿ ತಾತ. ಇಷ್ಟನಾ ನಿನಗೆ? ಒಳ್ಳೇದಪ್ಪ, ಒಳ್ಳೆ ಗಿಡನೇ ಕೊಡೋಣ ಬಿಡು. ತಗೊಳ್ರೋ, ಎಲ್ಲ ಸೈನ್ಯ ಬಂದ್ಬಿಟ್ಟಿದ್ದೀರಾ, ತಗೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ತಗೋ. ಚೆನ್ನಾಗಿದೆ ತಾತ. ಒಂಥರ ಸಿಹಿ ಸಿಹಿ, ಹುಳಿ ಹುಳಿ, ಖಾರ ಖಾರ, ಏನೋ ಒಂಥರ ಚೆನ್ನಾಗಿದೆ. ಕೆಂಬರೋಲ್ಲ, ಬುದ್ಧಿ ಜಾಸ್ತಿ ಆಗತ್ತೆ. ಬುದ್ಧಿ ಬರುತ್ತಾ? ಹಾಗಾದ್ರೆ ನಂಗೆ ಇನ್ನೊಂದ್ ಕೊಡಿ ತಾತ. ಇನ್ನೊಂದ? ಯಾಕೆ? ನಮ್ ಇಂಗ್ಲಿಷ್ ಟೀಚರಿಗೆ ಕೊಡ್ಬೇಕು. ಏನಪ್ಪ ಗಿಡ ನೆಡ್ತಾ ಇದೀಯಾ? ಹೌದು ಅಂಕಲ್, ಈ ಗಿಡ ದೊಡ್ಡ ಮರ ಆಗಿ ಹಣ್ಣು ಎಲ್ಲ ಬಿಡುತ್ತೆ. ಹಣ್ಣು ತಿನ್ನಕ್ಕೆ ಪಕ್ಷಿಗಳು ಬರುತ್ತವೆ, ಆಮೇಲೆ ಗೂಡು ಕಟ್ತವೆ. ಈ ಮರ ನಮ್ಮ ಮನೆಗೆ ನೆರಳು ಕೊಡುತ್ತೆ. ಭೂಮಿ ಮತ್ತು ಮರಗಿಡ. ಮಕ್ಕಳೇ, ಇವತ್ತಿನ ಪಾಠ ಭೂಮಿ ಮತ್ತು ಮರಗಿಡ. ನಮಗೆ ಬೇಕಾಗಿರೋ ಪ್ರತಿಯೊಂದು ವಸ್ತು ಭೂಮಿಯಿಂದಾನೇ ದೊರೆಯುತ್ತೆ. ಯಾವ ವಸ್ತುವನ್ನು ನಾವು ಬೇರೆ ಗ್ರಹದಿಂದ ಇಂಪೋರ್ಟ್ ಮಾಡ್ಕೊಳಕ್ಕಾಗೋಲ್ಲ. ಆದುದರಿಂದ ಇರೋ ಒಂದು ಭೂಮಿಯನ್ನ ನಾವು ಜೋಪಾನವಾಗಿ ಸುರಕ್ಷಿತವಾಗಿ ಕಾಪಾಡಿಕೊಳ್ಬೇಕು. ಪರಿಸರವನ್ನ ಉಳಿಸಬೇಕು, ಬೆಳೆಸಬೇಕು. ನಾವು ಹೆಚ್ಚು ಮರಗಳನ್ನು ಬೆಳೆಸಿದ್ರೆ ಶುದ್ಧ ಗಾಳಿ ಸಿಗುತ್ತೆ. ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯನೋ ಶುದ್ಧ ಗಾಳಿನೂ ಅಷ್ಟೇ ಮುಖ್ಯ. ಶುದ್ಧ ಗಾಳಿಯನ್ನ ಪ್ರಾಣವಾಯು ಅಂತಾರೆ. ಈಗ ಹೇಳಿ, ಗಾಳಿ ಜಾಗದಲ್ಲಿ ಹೊಗೆ ಧೂಳು ತುಂಬ್ಕೊಂಬಿಟ್ರೆ ಏನಾಗತ್ತೆ ಹೇಳಿ? ಸರ್, ನನ್ನ ಫ್ರೆಂಡು ಸೀನಾ ಅಂತ ಇದ್ದಾನೆ ಸರ್. ಅವನಿಗೆ ಯಾವಾಗಲೂ ಡಸ್ಟ್ ಅಲರ್ಜಿ. ಸರ್, ನಾವು ಅವನ್ನ ಅಕ್ಷಿಶೀನ ಅಂತ ಕರಿತೀವಿ ಸರ್. ಸರ್, ನಾವು ರಸ್ತೆಯಲ್ಲಿ ಶಾಲೆಗೆ ಬರುವಾಗ ಬರೀ ಧೂಳು ಹೊಗೆ ಸರ್, ಉಸಿರಾಡಕ್ಕೆ ಆಗಲ್ಲ. ಹೌದಲ್ವಾ? ಇಂಥ ಗಾಳಿ ಕುಡಿಯೋದ್ರಿಂದ ಡಸ್ಟ್ ಅಲರ್ಜಿ ಉಂಟಾಗುತ್ತೆ. ಇಂಗಾಲದ ಡೈಆಕ್ಸೈಡು, ಇಂಗಾಲದ ಮಾನಾಕ್ಸೈಡು ಇವುಗಳಿಂದ ಏರ್ ಪೊಲ್ಯೂಷನ್ ಹೆಚ್ಚಾಗುತ್ತೆ. ಸರ್, ಹೀಗೆ ಇದ್ರೆ ನಾವ್ ಯಾವಾಗ್ಲೂ ಮಾಸ್ಕ್ ಹಾಕೊಂಡೇ ಓಡಾಡ್ಬೇಕಾಗತ್ತೆ. ಮಾಸ್ಕ್ ಹಾಕೊಂಡ್ ಮಾತ್ರಕ್ಕೆ ಒಳ್ಳೆ ಗಾಳಿ ಸಿಗುತ್ತಾ? ಇಲ್ಲ, ಧೂಳ್ ಕಂಟ್ರೋಲ್ ಆಗುತ್ತೆ ಅಷ್ಟೇ. ನಮ್ಗೆ ಒಳ್ಳೆ ಶುದ್ಧವಾದ ಗಾಳಿ ಸಿಗಬೇಕು ಅಂದ್ರೆ ಆ ಜಾಗಗಳಲ್ಲಿ ಮರ ಗಿಡಗಳನ್ನ ಹೆಚ್ಚಾಗಿ ಬೆಳೆಸಬೇಕು. ಆಗ ನಮಗೆ ಯಥೇಚ್ಛವಾಗಿ ಒಳ್ಳೆ ಗಾಳಿ ಸಿಗುತ್ತೆ. ಚೆನ್ನಾಗಿದೆ ಅಲ್ಲ ಫ್ಲವರ್ಸು? ಚೆನ್ನಾಗಿದೆ, ಬ್ಯೂಟಿಫುಲ್. ಕುಡಿಲಿ. ತಗೊಳ್ಳಿ. ಮಾರ್ಕೆಟ್ಗೆ ಹೋಗಿದ್ರ ಕೂಸೆ? ಹೌದು ತಾತ, ಎಷ್ಟೊಂದು ಪ್ಲಾಸ್ಟಿಕ್ ತಂದಿದ್ದಾರೆ ನೋಡು. ವೆರೈಟಿ ಪ್ಲಾಸ್ಟಿಕ್ ಹೂಗಳೆಲ್ಲ ತಂದ್ಬಿಟ್ಟಿದ್ದಾರೆ. ಇದನ್ನ ಮೇಂಡೂರ್ಗೆ ಹಾಕೋಣ. ಚೆನ್ನಾಗಿರುತ್ತೆ. ಅದನ್ನ ಮನೇಲಿ ಹಾಕ್ಬೇಡ ಅಂತ ಹೇಳು ತಾತ. ನನ್ ಮಾತು ಯಾರು ಕೇಳ್ತಾರೆ ಕೂಸೆ? ಪ್ಲಾಸ್ಟಿಕ್ ಒಳ್ಳೇದಲ್ಲ ಅಂತ ನೀನೇ ಹೇಳಿದ್ದೆ. ನಿಮ್ಮಂಥ ಮಕ್ಕಳಿಗೆ ಇವತ್ತು ದಿನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಆದರೆ ಅವರು ದೊಡ್ಡೋರು,
ತುಂಬ ಬುದ್ಧಿವಂತರು. ಶ್ರುತಿ, ಇಲ್ಲೇನು ಮಾಡ್ತಾ ಇದೆಯಾ? ಟೈಮ್ ವೇಸ್ಟ್ ಮಾಡಬೇಡ, ಹೋಮ್ವರ್ಕ್ ಮಾಡ್ಕೋಬಾ. ಅಮ್ಮ ಹೇಳಿದ ಅರ್ಥ ಆಗ್ಲಿಲ್ವಾ? ಹೋಗು. ಇರಲಿ ಬಿಡೋ. ಅಪ್ಪ, ಡಾಕ್ಟ್ರ್ ಹತ್ರ ಹೋಗೋಣ ಬಾ. ಬೇಡ ಬಿಡಪ್ಪ, ಮಾತ್ರೆ ತಂದಿದ್ದೀನಿ, ತಗೊಂಡ್ರಾಯ್ತು. ಆದರೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ ಕಣೋ. ಮನೆ ಸುತ್ತಲೂ ಒಂದೇ ಹೊಗೆ, ಧೂಳು. ಅಂದ್ರೆ ಮನೆ ಬದಲಾಯಿಸು ಅಂತ ಸುತ್ತಿ ಬಳಸಿ ಹೇಳ್ತಾ ಇದೀಯಾ? ಅದು ನನ್ನ ಆಫೀಸಿಗೆ ಹತ್ರ ಆಗತ್ತೆ, ಅದೆಲ್ಲ ಆಗೋದಿಲ್ಲ. ನಾನು ಹಾಗೆಲ್ಲಪ್ಪ ಹೇಳಿದೆ. ನಿನಗಿಷ್ಟವಾದ ಮನೆ ನನಗೂ ಇಷ್ಟನೇ. ಆದರೆ ಈ ಪ್ಲಾಸ್ಟಿಕ್ ಬದಲು ಮನೆ ಸುತ್ತಮುತ್ತ ಕೆಲವು ಗಿಡ ಮರಗಳಿದ್ದಿದ್ರೆ ಅಂತ. ವಾಟರ್ ಬಿಲ್ ಜಾಸ್ತಿ ಬಂದಿರೋದು. ಅಪ್ಪ, ನಿಮ್ಮ ಶಾಲೆ ರೂಟ್ ಬದಲಾಯಿಸಿ 19ನೇ ಕ್ರಾಸಿಂದ 9ನೇ ಕ್ರಾಸಿಗೆ ಬಂದು ಅಲ್ಲಿಂದ ಶಾಲೆಗೆ ಹೋದರೆ ಹತ್ರ ಆಗೋದಿಲ್ವಾ? ಅಲ್ಲಿ ಯಾವ ಧೂಳು ಇರೋದಿಲ್ಲ. ನೀನು ಹೇಳಿದ ರೋಡಲ್ಲೇನೋ ಪೊಲ್ಯೂಷನ್ ಕಮ್ಮಿ ಇದೆಯಾ? ಅಲ್ಲೂ ಅದೇ ಗೋಳು. ಸ್ಟೂಡೆಂಟ್ಸ್, ಇಲ್ಲಿ ಕೇಳಿ. ಸ್ವರ ತಾಯಿ, ಲಯ ತಂದೆ. ಸ್ವರಗಳಲ್ಲಿ ಪ್ರಕೃತಿ ಸ್ವರ ಮತ್ತು ವಿಕೃತಿ ಸ್ವರ ಅಂತ ಭೇದ ಇದೆ. ಇದನ್ನೆಲ್ಲ ನೀವು ಕ್ರಮೇಣವಾಗಿ ಅಭ್ಯಾಸ ಮಾಡ್ತೀರಾ, ಓಕೆನಾ? ಏನೋ ನೀ ಗಿಟಾರ್ ಬರಸ್ತೀಯಾ, ಪಿಯಾನೋ ಬರಸ್ತೀಯಾ? ನಿಮ್ಮಪ್ಪ ಏನಾರು ಪಿಯಾನೋ ತಂದು ಕೊಟ್ಟಿದ್ದಾರಾ? ನಮ್ಮ ಮನೆಗಿದೆ ಕಣ. ಇಲ್ಲಿ ಕೇಳ್ರೋ. ಸ್ವರ ತಾಯಿ, ಲಯ ತಂದೆ. ಸ್ವರಗಳಲ್ಲಿ ಪ್ರಕೃತಿ ಸ್ವರ ಮತ್ತೆ ವಿಕೃತಿ ಸ್ವರ ಅಂತ ಭೇದ ಇದೆ ಅಂದ್ರಲ್ಲ ಮ್ಯೂಸಿಕ್ ಟೀಚರು. ಅವೇನು ಅಂತ ನಿಮ್ಗೆ ಗೊತ್ತೇನ್ರೋ? ಬರತ್ತಂತ ಟೀಚರ್ ನಮಗೆ ಹೇಳಿಲ್ವಾ? ನನಗೊತ್ತು, ಹೇಳ. ತಾಯಿ ಸ್ವರ ಅಂದ್ರೆ ಮದರ್ ವಾಯ್ಸು, ತಂದೆ ಸ್ವರ ಅಂದ್ರೆ ಫಾದರ್ ವಾಯ್ಸು. ಅದನ್ನೇ ಹೇಳಿದ್ದನ್ನೇ ಹೇಳ್ತಾರಲ್ಲ, ಅದು ಅಜ್ಜಿ ತಾತನ್ ವಾಯ್ಸು. ಏನಿಂತಲೇ ಸುಮ್ಮಿರೋ. ಶುದ್ಧ ಸ್ವರ ಅಂದ್ರೆ ಪ್ಯೂರ್ ವಾಯ್ಸು, ವಿಕೃತ ಸ್ವರ ಅಂದ್ರೆ ಕ್ರ್ಯಾಕ್ಡ್ ವಾಯ್ಸು. ಸಂಗೀತ ಕಮ್ಮನ ಮಾಡಿದ್ದೆ ಟೀಚರ್ ತಂಬೂರಿ ತಗೊಂಡ್ ಹೊಡಿತಾರೆ. ತಂಬೂರಿ ತಾನೇ ಏಟಾಗೋದು. ಕೇಳ್ದ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಕೊಡೋಣವಾ? ನಾವು ಪ್ರೋಗ್ರಾಮ್ ಮಾಡಿದ್ರೆ ಹೆಚ್ಚಮ್ಮ ಒಪ್ಕೋತಾರ. ನಾವೇನಾದ್ರು ಪ್ರೋಗ್ರಾಮ್ ಮಾಡ್ತಿದೀವಿ ಅಂತ ಅವ್ರಿಗೆ ಹೇಳಿದ್ರೆ ಅವರು ತುಂಬಾ ಖುಷಿ ಪಡ್ತಾರೆ. ಒಳ್ಳೆ ಪ್ರೋಗ್ರಾಮ್ ಕೊಟ್ಟು ಗುಡ್ ಹಂಚ್ಕೊಳ್ಳೋಣ, ಏನಂತೀರಾ?
ನಾನೊಂದು ಮೆಸೇಜ್ ಕಳಿಸಿದೆ ನೋಡ್ದಾ? ಅದನ್ನ ನೋಡಿ ಅರೆಸ್ಟ್ ಮಾಡಿದೆ. ಇಂಥ ಮೆಸೇಜ್ ಯಾಕೋ ಕಳಿಸ್ತೀಯಾ? ಅದು ಫನ್ ಶೇಕ್ ಕಣೋ. ಫನ್ ಚೆಕ್ ಅಲ್ಲ, ನಾನ್ ಸೆನ್ಸು. ಲೋ ನಿನ್ ಮೂಗ್ನ ಮನೇಲಿ ಇಟ್ಬಿಟ್ಟು ಬರೋ, ಇಲ್ಗೆಲ್ಲ ತರಬೇಡ ಕಣೋ. ಅವನಿಗೆ ಡಸ್ಟ್ ಅಲರ್ಜಿ, ಅದಕ್ಕೆ ಅವ್ನ ಮನೆಗೆ ಹೋಗೋದು. ಲೋ ಶ್ರೀಕಂಠ, ಇವ್ನು ನಿಮ್ಮ ಮನೆಗೆ ಬರ್ತಾನಲ್ಲ, ಗಿಡ ಮರಗಳಿಗೆಲ್ಲ ಅಲರ್ಜಿ ಅಂಟ್ಕೊಂಡ್ಬಿಡುತ್ತೋ. ಅಲರ್ಜಿನ ತಡೆಯೋ ಶಕ್ತಿ ಗಿಡ ಮರಗಳಿಗಿವೆ ಅಂತ ಗೊತ್ತಿಲ್ವಾ ನಿನಗೆ? ಬರ್ಲಿ ಬಿಡೋ, ಅವನಿಗೆ ಗಿಟಾರ್ ಬರೆಸ್ತಾನೆ, ಅಲರ್ಜಿ ಎಲ್ಲ ಕ್ಯೂರ್ ಮಾಡ್ತಾನೆ. ತಂಬೂರಿ ಜೊತೆ ಪಿಟೀಲು ಬರೆಸ್ತಾನೆ ಅಲ್ವೇನೋ ನೀ? ತಂಬುಡಿನೂ ಬಾರಿಸ್ತೀನಿ, ತರಾಟ ಮಾಡಿದ್ರೆ ನಿನಗೂ ಬಾರಿಸ್ತೀನಿ. ಎಲ್ಲ ಇಲ್ಲಿ ಕೇಳ್ರೋ, ಒಂದು ಜೋಕು. ಸ್ಮೋಕಿಂಗ್ ಇನ್ ಟಾಯ್ಲೆಟ್. ಅದೇನೋ ನಮ್ಮ ಶಾಲೆಯಲ್ಲಿ ನಮ್ಮ PT ಸಾರ್ದು. ಸಾವಧಾನ್, ವಿಶ್ರಾಮ್, ಮಾರ್ಫಿ ಎಕ್ಸರ್ಸೈಸ್ ಸ್ಟಾರ್ಟ್ಸ್. ಮೈ ಕೌಂಟಿಂಗ್ ವಿಸಲ್ಸ್. ಸರ್, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಸರಿ ಸರ್. ಓಕೆ ಸರ್. ಮಾರ್ಚ್ ಫಸ್ಟ್ ಬಿಗಿನ್. 1 2. Mr. Rangnath, what nonsense you are doing? ನಥಿಂಗ್ ಸರ್. ಒಗೆ ಯಾರೋ ಒಗೆ ಹಾಕ್ಬಿಟ್ಟಿದ್ದಾರೆ ಸರ್. Come to my room, understand? ಹೆಡ್ ಮಾಸ್ಟರ್ ಕೆಲಸಿಗೆ ಹಾಕಬಿಟ್ಟಲ್ಲಪ್ಪ. ಅಯ್ಯೋ ರೇ, ಯಾಕ್ರಿ ರಂಗನಾಥ್ ಬಾಯ್ ತೊಳಿತಾ ಇದ್ದೀರಾ? ಅದು ಏನಂತಂದ್ರೆ ಹೆಡ್ ಮಾಸ್ಟ್ರು ಕರೆದ್ರು, ಅದಕ್ಕೆ ಬಾಯಿ ತೊಳ್ಕೊಂಡು ಹೋಗ್ತಾ ಇದೆ. ನೀವು ತೊಳ್ಕೊಂಡೋಗ್ರಿ. ಸರಿ ಸರಿ ಸರಿ. ಎಂಥ ಪ್ರಾಣ ಸಂಕಟ ಬಂತಪ್ಪ. ಇಷ್ಟು ವರ್ಷ ಕಾಪಾಡ್ಕೊಂಡಿದ್ದ ಮರ್ಯಾದೆ ಹೊಗೆನಲ್ಲಿ ಹೊರಟಾಯ್ತು. ಇನ್ನುಳಗಾಲವಿಲ್ಲ. ದೂರ್ವಾಸ ಮುನಿಗಳು ನೋಡ್ದಂಗಾಗುತ್ತೆ. ಕೆಲ್ಸಕ್ಕೆ ಹೊಗೆ ಹಾಕ್ಸ್ಕೊಬಿಡ್ತೀರೋ ಏನೋ. ಎಸ್ ಸರ್. ಸಾರಿ ಸರ್, ನಾನು ಬಂದೆ ಸರ್. ಯಾಕ್ರಿ ಬಂದಿದ್ದು? ಯು ಕಮ್ ಟು ಮೈ ಚೇಂಬರ್ ಅಂದ್ರೆ ಅದಕ್ಕೆ ಬಂದೆ ಸರ್. ರೀ, ನೆನ್ನೆ ಬರೋಕ್ ಹೇಳಿದ್ದು, ಇವತ್ತು ಬರ್ತಾ ಇದ್ದೀರಲ್ರಿ. ಸದ್ಯ ಬಚಾವದೆ. ಹೋಗಿ ಹೋಗಿ, ಸ್ಪೋರ್ಟ್ಸ್ ಡೇ ಹತ್ರ ಬರ್ತಾ ಇದೆ. ಮಕ್ಕಳಿಗೆಲ್ಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಸಿ. ಅದು ಅದು ಹೋಗ್ರಿ. ಸರಿ ಸರ್, ಬರ್ತೀನಿ ಸರ್. ನಮ್ಮ PT ಸರ್ HM ರೂಮ್ ಹತ್ರ ಹಿಂಗ್ ನೋಡ್ತಾರೆ. ಲೋ ಅಬ್ದುಲ್ಲಾ, ನಿಮ್ PT ಸರ್ಗೆ ಕನ್ಸಲ್ಲೂ ಟ್ಯಾಲೆಂಟ್ ಬರುತ್ತೆ. ಈ ಸಾರಿ ಮೀಟಿಂಗಲ್ಲಿ ಈ ವಿಷಯ ನಾವು ಇಡಲೇಬೇಕು. ಏನಂತೀರಾ? ಅಬ್ದುಲ್ಲಾ, ನಮಸ್ತೆ ಸರ್. ಏನು ಇಲ್ಲಿ ಸ್ಪೆಷಲ್ ಕ್ಲಾಸ್ಗೆ ಹೋಗೋದು ಬಿಟ್ಟು ಇಲ್ಲಿ ಕೂತಿದ್ದೀರಾ? ಇವರೇ ಕಣ ನಮ್ಮ HM. ಗುಡ್ ಈವ್ನಿಂಗ್. ನಮಸ್ತೆ ಸರ್. ನಮಸ್ಕಾರ ಸರ್. ನಾವು ಒಬ್ಬೊಬ್ಬರು ನೋಟ್ಸ್ನ ಶೇರ್ ಮಾಡ್ಕೊಂತೀವಿ. ನೋಟ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀರಾ? ಯಾವ ನೋಟ್ಸು? ನಮ್ ಸ್ಕೂಲ್ ನೋಟ್ಸ್ನ ಇವ್ರು ಕೊಡ್ತೀವಿ, ಇವ್ರ ಸ್ಕೂಲ್ ನೋಟ್ಸ್ನ ನಾವ್ ಇಸ್ಕೊಂತೀವಿ. ನಾವು ಓದೋ ಸ್ಕೂಲು ಬೇರೆ ಬೇರೆ ಆದ್ರೂ ಸಬ್ಜೆಕ್ಟ್ಗಳು ಒಂದೇ ಇರುತ್ತೆ. ಹೌದು ಸರ್, ಒಬ್ಬೊಬ್ರು ಟೀಚರ್ ಡಿಫ್ರೆಂಟ್ ಆಗಿ ಟೀಚ್ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ನೋಟ್ಸ್ ಕೊಡ್ತಾರೆ. ನಾವ್ ಶೇರ್ ಮಾಡೋದ್ರಿಂದ ಯಾವ ಸಬ್ಜೆಕ್ಟ್ ಏನಂತ ಗೊತ್ತಾಗುತ್ತೆ. ನಾನು ಮೊದಲು ಡಲ್ ಸ್ಟೂಡೆಂಟ್ ಆಗಿದ್ದೆ, ಇವಾಗ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ರ್ಯಾಂಕ್ ತಗೊಂತಾ ಇದ್ದೀನಿ. ಆಹಾ, ಬೇರೆ ಬೇರೆ ಶಾಲೆ ಮಕ್ಕಳು ಒಟ್ಟಿಗೆ ಸೇರ್ಕೊಂಡು ನೋಟ್ಸ್ಗಳನ್ನ ಶೇರ್ ಮಾಡ್ಕೊಳ್ತಾ ಇರೋದು ಗುಡ್ ಡಿಸಿಷನ್. ಕೀಪ್ ಇಟ್ ಅಪ್. ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಇದು ಬಹಳ ಶ್ರೇಷ್ಠವಾದಂಥ ಉಡುಗೊರೆ. 4 ಜನಕ್ಕೆ ಉಪಯೋಗ ಆಗೋದು ಮರಗಳಿಂದಾನೆ. ಈ ಮಕ್ಕಳ ದೂರದೃಷ್ಟಿ
ತುಂಬ ದೊಡ್ಡದು. ಇದನ್ನು ನಾನು ನಮ್ಮ ಮನೆ ಮುಂದೆ ನೆಟ್ಟು ಇವರ ನೆನಪು ಶಾಶ್ವತವಾಗಿರೋ ಹಾಗೆ ಮಾಡ್ತೀನಿ. ಯಾರಪ್ಪ ನೀವು? ಏನ್ ಮಾಡ್ತಿದ್ದೀರಾ ಇಲ್ಲಿ? ಗುಂಡಿ ತೋಡಕ್ಕೆ. ಯಾರಿಗೆ ಗುಂಡಿ? ಗಿಡ ಹಾಕೋಕೆ. ಹೌದಪ್ಪ, ನಾನೇ ಹೇಳಿದೆ. ರಿಟೈರ್ ಆದೆ ನೋಡು, ಹುಡುಗರು ಪ್ರೀತಿಯಿಂದ ಈ ಸಸಿ ಕೊಟ್ಟರು. ಒಳ್ಳೆ ತಳಿ ನೆಟ್ರೆ ಮುಂದೆ ದೊಡ್ಡ ಮರವಾಗುತ್ತೆ. ನಿಮ್ಮ ಉಡುಗೊರೆ ಮರವಾಗಿ ನೆರಳಾಗುತ್ತೆ, ಒಳ್ಳೆ ಗಾಳಿನೂ ಬರುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಹೌದಪ್ಪ, ನೀನು ಹೇಳೋದು ನಿಜ. ಈ ರಸ್ತೆನಲ್ಲಿ ನೋಡು, ಒಂದು ಗಿಡನೂ ಇಲ್ಲ, ಗಾಳಿನೇ ಇಲ್ಲ, ಉಸಿರು ಕಟ್ಟಿದಾಗುತ್ತೆ. ಈ ರಸ್ತೆನಲ್ಲಿ ನೋಡು, ಇದ್ದ ಮರಗಳು ಕಡಿದ್ರು, ಬಿಲ್ಡಿಂಗ್ ಕಟ್ಕೊಂಡ್ರು. ಈ ರಸ್ತೆ ನೋಡು, ಒಂದು ಮರನೂ ಇಲ್ಲದೆ ಕಾಂಕ್ರೀಟ್ ಕಾಡ್ ಮಾಡಿದ್ದಾರೆ. ನೀವನ್ಕೊಂಡಿದ್ದೀರಾ ಮನೆ ಮುಂದೆ ಇದ್ದ ಮರನ ನಾನು ಯಾಕೆ ಕಡ್ದು ಹಾಕ್ದೆ ಗೊತ್ತಾ? ಕಾರ್ ಪಾರ್ಕಿಂಗ್ ಮಾಡೋಕ್ಕೋಸ್ಕರ. ಮನೆ ಮುಂದೆ ಮರ ಗಿಡನ ಹಾಕಿದ್ರೆ ಈ ಮನೆಗೆ ತೊಂದರೆ ಆಗುತ್ತೆ, ಪಾಯ ಹಾಳಾಗುತ್ತೆ. ಬೆಳಗ್ಗೆ ಟಿವಿನಲ್ಲಿ ಏನು ಹೇಳಿದ್ರು ಗೊತ್ತಾ? ವಾಸ್ತು ಪ್ರಕಾರ ಮನೆ ಮುಂದೆ ಮರ ಇರಬಾರ್ದು ಅಂತ. ತಗೋ, ನಿಮ್ಮ ಮನೆ ಮುಂದೆ ಹಾಕೋ. ನನ್ಗೆಲ್ಲಿ ಸ್ವಾಮಿ ಮನೆ? ನನ್ನ ಗುಂಡಿ ಮೇಲೆ ಹಾಕೋಬೇಕಷ್ಟೇ. ಗುಂಡಿ ಮೇಲೆ ಹಾಕೋ. ಅವಾಗ ನಾನಿರಲ್ಲ, ನೀವೇ ಬಂದು ಹಾಕ್ಬೇಕು ಅಷ್ಟೇ. ನಡಿಯೋ, ಒಳ್ಳೆ ಸಾವಾಸ ಆಯಿತು. ನಾನ್ಸೆನ್ಸ್. ಯಾರ್ಯಾರೋ ಬುದ್ಧಿ ಹೇಳ್ತಾರೆ ನನಗೆ. ತಾತ ತಗೋ. ಯಾಕೋ ಇಷ್ಟೊತ್ತು? ನೋಡಿ, ಜಾಕ ಇದೆಯಲ್ಲ, ಇದನ್ನು ತೇದ್ಬಿಟ್ಟು ಮಕ್ಕಳು ಕೊಟ್ರೆ ಕೆಮ್ಮು ನೆಗಡಿ ಜ್ವರ ಯಾವುದೂ ಬರಲ್ಲ. ನೀಲ್ಕಂಠ ಟ್ಯೂಷನ್ಗೆ ಬರಲ್ವೇನೋ? ಬರ್ತೀನೋ, ಅದಕ್ಕೆ ಮುಂಚೆ ಗಿಡಗಳಿಗೆ ನೀರ್ ಹಾಕ್ಬೇಕು. ಏನೋ ಸೀನಾ, ಯಾವಾಗ್ಲೂ ನೀನ್ ಬರೋಕ್ ಮುಂಚೆ ಅಕ್ಷಿ ಅಕ್ಷಿ ಅಂತ ಶಬ್ದ ಇರೋದು, ಇವತ್ತೇನು ಇಲ್ವೇ ಇಲ್ವಲ್ಲೋ? ಇಷ್ಟೊತ್ತು ಇತ್ತು, ಇಲ್ಲಿಗೆ ಬಂದ್ಮೇಲೆ ಹೊರ್ಟೋಯ್ತು. ನೋಡಿದ್ಯಾ? ಅದೇಪ್ಪ ಈ ಮರಗಿಡಗಳ ಗುಣ. ಅದರಿಂದ ಬರೋ ಪ್ರಾಣವಾಯುವಿಂದ ಅಕ್ಷಿ ಅನ್ನೋ ನಿನ್ನ ಸೀನ್ ಮಾತ್ರ ಅಲ್ಲ, ಉಸಿರಾಟದ ಕಾಯಿಲೆಗಳೆಲ್ಲ ಖತಮ್. ತಾತ, ಇವನು ಇಲ್ಲಿಗೆ ಬಂದ್ಮೇಲೆ ಇಲ್ಲಿಂದ ಹೋಗಕ್ಕೆ ಮನ್ಸು ಬರಲ್ಲ ಅಂತಾನೆ. ಅದೇ ಈ ಸ್ಥಳದ ಮಹಿಮೆ. ಇನ್ಮೇಲೆ ಇಲ್ಲೇ ಇದ್ಬಿಡೋ. ಶಾಲೆ ಇಲ್ಲೇ ಇದ್ಬಿಡೋ ಅಂದ್ರೆ ಇಲ್ಲೇ ಇದ್ಬಿಡೋದಲ್ವೋ? ಇಲ್ಲಿರೋದು, ಇಲ್ಲಿಂದ ಶಾಲೆಗೆ ಹೋಗೋದು, ಶಾಲೆಯಿಂದ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಹೊಸೆ ಮಕ್ಕಳು ಬಂದಿದ್ದಾರೆ, ಕಷಾಯ ಕೊಡು. ಕುಡಿ, ಆರೋಗ್ಯ ಸುಧಾರಿಸುತ್ತೆ. ಈ ಗಿಡನ ನಮ್ಮನೆಯಲ್ಲಿ ನೆಡಿ ಅಂತ ಕೊಟ್ಟಿದ್ರಿ, ಅದನ್ನು ವಾಪಸ್ ಯಾಕೆ ತಂದೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ? ಈ ಗಿಡನ ನಮ್ಮನೆಯಲ್ಲಿ ನೆಟ್ರೆ ಅದರ ಪ್ರಯೋಜನ ನಮಗೆ ಮಾತ್ರ ಆಗುತ್ತೆ. ಅದ್ರ ಬದಲು ಇದನ್ನ ಈ ಶಾಲೆಯಲ್ಲಿ ನೆಟ್ರೆ ಅದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಇವತ್ತು ನೀವೆಲ್ಲ ಚಿಕ್ಕ ಮಕ್ಕಳು, ನಾಳೆ ಬೆಳೆದು ದೊಡ್ಡವರಾಗ್ತೀರಿ, ಶಾಲೆ ಬಿಟ್ಟು ಬೇರೆ ಕಡೆ ಹೋಗ್ತೀರಿ, ಬೇರೆ ಮಕ್ಕಳು ನಾಳೆ ಇಲ್ಲಿಗೆ ಬರ್ತಾರೆ. ಈ ಗಿಡನ ಇಲ್ಲಿ ನೆಟ್ರೆ ಅದರಿಂದ ಎಲ್ರಿಗೂ ಉಪಯೋಗ ಆಗುತ್ತೆ. ಅದಕ್ಕೆ ಇದನ್ನ ಇಲ್ಲೇ ನೆಡೋದು ಸೂಕ್ತ ಅಂತ ಹೇಳಿ ಇದನ್ನ ಇಲ್ಲಿಗೆ ವಾಪಸ್ ತಂದೆ. ಏನ್ ಯುಕ್ತ, ಗಿಡ ನೆಡ್ತಿದ್ಯಲ್ಲ, ಏನ್ ವಿಶೇಷ? ಇವತ್ ನನ್ ಬರ್ಡೇ ಕಣೋ. ಏನಪ್ಪ ಅಜ್ಜಿ, ಇಷ್ಟಂತ ಕತ್ಕೊಂಡ್ ಬಿಟ್ಟಿದ್ಯಾ? ಯಾರೋ ಕಟ್ಟಿದ್ದು? ಇದು ಮುನಿಯಮ್ಮ ದೇವಸ್ಥಾನದ್ದು, ಇದು ಕರಿಯಮ್ಮ ದೇವಸ್ಥಾನದ್ದು, ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ಯಾಕೋ ದೆವ್ವ ಇಟ್ಕೊಂಡ್ಬಿಟ್ಟಿದ್ಯಾ? ನಂಗಲ್ಲ, ನಮ್ಮ ಅಪ್ಪಂಗೆ. ನಾ ಬರ್ತಾ ಬರ್ತಾ ಡಲ್ ಸ್ಟೂಡೆಂಟ್ ಆದೆ ಅಂತ ಮಂತ್ರವಾದಿ ಹತ್ರ ಕರ್ಕೊಂಡೋಗಿ ಎಲ್ಲಾರ ಹತ್ರನೂ ಒಂದ್ ತಾಯ್ತ ಕಟ್ಟಿಸ್ಬಿಟ್ರು. ಹೌದಾ? ಹಾಗಾದ್ರೆ ಈಗ ರ್ಯಾಂಕ್ ತಗೋತಿದ್ಯಾ? ಸ್ಕೂಲ್ಗೆ ಹೋಗ್ತಿಲ್ಲ, ನಾ ಚಕ್ಕರ್ ಹೊಡಿತಾ ಇದ್ದೀನಿ. ಯಾಕೋ? ಈ ಅವತಾರದಲ್ಲಿ ನಾ ಸ್ಕೂಲ್ಗೆ ಹೋದ್ರೆ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ತಾರ, ಅದಕ್ಕೆ. ಫಸ್ಟು ಬಿಚ್ಚಾಕೋದ್ನೆಲ್ಲ. ನಿಮ್ಮ ಅಪ್ಪ ಅಮ್ಮಂಗೆ ಬುದ್ಧಿ ಇಲ್ಲ.
ಮಂತ್ರ ಮಾಡಿದ್ದೆ ಎಲ್ಲ ಕೊಟ್ಕೊಂಡ್ರೆ ಹೊಸಂಗ್ ಬಂದ್ಬಿಡ್ತ್ಯಾ? ಬಿಚ್ಚಾಕೋದ್ನೆಲ್ಲ ಮೊದ್ಲು ಬಿಚ್ಚು. ಏ ಪ್ರದೀಪ, ನಿಂತ್ಕೊಳ್ಳೋ. ಇವತ್ ನನ್ ಬರ್ಡೇ ಅಂತ ಗೊತ್ತಿದ್ದೂನು ವಿಶ್ ಮಾಡದೆ ಹೋಗ್ತಾ ಇದ್ಯಾ? ಇವನು ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ. ನಾವು ಎಲ್ಲ ರ್ಯಾಂಕ್ ಸ್ಟೂಡೆಂಟೇ ಕಣೋ. ನೀವು ರ್ಯಾಂಕ್ ಸ್ಟೂಡೆಂಟ್ ಆದ್ರೆ ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ನಾನು ನಿಮ್ ಜೊತೆ ಎಲ್ಲ ಸೇರಲ್ಲ, ಗೊತ್ತಾ? ಕರೆಕ್ಟಾಗಿ ಹೇಳಿದೆ ಮಗನೇ. ನೋಡ್ರೋ, ಇನ್ನು ಮುಂದೆ ನನ್ನ ಮಗ ನಿಮ್ಮ ಜೊತೆ ಸೇರಲ್ಲ. ಯಾಕೆ ಅಂತಂದರೆ ಇವನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟು. ಇವತ್ತಿಂದ ಅವನ ಲೆವೆಲ್ಲೇ ಬೇರೆ, ಸ್ಟೇಟಸ್ಸೇ ಬೇರೆ. ನಡಿ ಮಗನೇ. ಲೋ ತರ್ಲೆಗಳ, ವಿದ್ಯೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರೋ? ಫಸ್ಟ್ ರ್ಯಾಂಕ್ ಬಂದ್ರೇ ಲೈಫು ಕಂಡ್ರೋ. ಆಗಲೇ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಸೇರಿಕೊಂಡು ಲೈಫ್ನ ಎಂಜಾಯ್ ಮಾಡ್ಬೋದು. ಇವೆಲ್ಲ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ಲೋ ಮುಟ್ಟಾಳ್ರ, ತಿಥಿ ನಿಮಗಲ್ರೋ, ನಮಗೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ರ್ಯಾಂಕ್ ಬಂದು ಫಾರಿನ್ಗೆ ಹೋಗಿ ಕೈ ತುಂಬ ಕೆಲಸ, ಜೇಬ್ ತುಂಬ ದುಡ್ಡು ತುಂಬ್ಕೊಂಬರ್ತೀರೋ ಅನ್ನೋ ಆಸೆಯಿಂದ ತಿಂಗಳು ದುಡ್ದಿದ್ದೆಲ್ಲ ನಿಮಗೆ ಸುರಿತೀವಿ. ಗೊತ್ತಾಗುತ್ತಾ ನಿಮಗೆ? Stop it! What nonsense! Little children, come here. You know English? You know no English? Oh, then why you go school? Waste you all. See me. I talked English, I speak English, I teached English, I drinked English, I learned English, I know everything in English. You know, I came from abroad. Whoa! Yeah. I came from abroad. There I got more respect. You know? You don't know. ಅಯ್ಯೋ ಶಿವ, ABCD ಕಲಿತ ಭಟ್ಟರು,
ಮನೆ ಮುಂದೆ ಒಂದು ಮರ ನೆಟ್ಟಿದ್ದಲ್ಲ? ಹೌದು. ಅದ್ ಯಾವಾಗ್ಲೂ ಹಣ್ಣು ಬಿಡೋದು? ಅದು ದೊಡ್ಡ ಮರ ಆದ್ಮೇಲೆ ಹಣ್ಣು ಬಿಡೋದು. ಯಾಕೆ ತಿಂತೀಯಾ? ಸುಮ್ನಿರೋ. ಶ್ರುತಿ, ನಿಮ್ ತಾತ ನಮ್ ಸ್ಕೂಲಲ್ಲಿ ಮೊದಲು ಟೀಚರ್ ಆಗಿದ್ರು ಕಣೆ. ಚೆನ್ನಾಗಿ ಹೊಡಿತಿದ್ರ? ಇಲ್ಲ ಅಪ್ಪ, ನಾನು ಬೆಸ್ಟ್ ಸ್ಟೂಡೆಂಟು. ಲಾಂಗ್ ಬ್ರೆತ್ ತಗೊಳ್ಳಿ, ಹಾಗೆ ಉಸಿರಾಡಿ, ಸ್ವಲ್ಪ ಜೋರಾಗಿ, ಹಾಗೆ. ನೋಡಿ, ಇವರಿಗೆ BP ತುಂಬ ಜಾಸ್ತಿ ಆಗ್ತಾ ಇದೆ. ಈಸ್ ಗೋಯಿಂಗ್ ಟು ಬಿ ಎ ರೆಸ್ಪಿರೇಟರಿ ಪ್ರಾಬ್ಲಮ್. ಶಿಫ್ಟ್ ಇನ್ ಟು ICU. ಓಕೆ ಸರ್. ಇಮಿಡಿಯೇಟ್ಲಿ. ಓಕೆ ಸರ್. ಇಫ್ ಯು ನೀಡ್ ಯು ಗಿವ್ ರೆಸ್ಪಿರೇಟರಿ ಸಪೋರ್ಟ್. ಓಕೆ ಶೂರ್ ಸರ್. ಸಿಸ್ಟರ್, ಪೇಷಂಟ್ ಕಡೆಯವ್ರು ಯಾರು ಬಂದಿದ್ದಾರೆ? ಪೇಷಂಟ್ ಕಡೆಯವ್ರು ಯಾರು ಬಂದಿಲ್ಲ, ಆದರೆ ಇನ್ಫಾರ್ಮ್ ಮಾಡಿದ್ದೀವಿ. ಮತ್ತೆ ಯಾರು ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದವ್ರನ್ನ? ಚಿಲ್ಡ್ರನ್ ಸರ್. ಚಿಲ್ಡ್ರನ್ನ? ಎಲ್ಲಿದ್ದಾರೆ ಚಿಲ್ಡ್ರನ್? ಔಟ್ಸೈಡ್ ಇದ್ದಾರೆ. ನೀವೇನಾ ಅಜ್ಜನ ಹಾಸ್ಪಿಟ್ಲಿಗೆ ಸೇರಿಸಿದ್ದು? ಅವರು ಇವಳ ತಾತ. ಹೌದೇನಮ್ಮ? ಹೌದು ಸರ್. ನಿಮ್ಮ ತಾತ ಚೆನ್ನಾಗಿದ್ದಾರೆ, ಒಳ್ಳೆ ಸಮಯಕ್ಕೆ ಸೇರಿಸಿ ಒಳ್ಳೆ ಕೆಲಸ ಮಾಡಿದಿರಿ. ವೆರಿ ಗುಡ್. BP ಹೈಯರ್ ಸೈಡ್ನಲ್ಲಿದೆ. ರೆಸ್ಪಿರೇಟರಿ ಸಪೋರ್ಟನ್ನು ಕಂಟಿನ್ಯೂ ಮಾಡಿ. ಪೇಷಂಟನ್ನು ICUನಲ್ಲಿ ಅಬ್ಸರ್ವೇಷನ್ ಇಡಿ. ತಾತ ಹೇಗಿದ್ಯಾ ತಾತ? ನಮ್ಮ ಫಾದರ್ಗೆ ಇರೋದು ಯಾವ ಕಾಯಿಲೆ ಅಂತ ಗೊತ್ತಾಯ್ತಾ? ನಿಮ್ಮ ತಂದೆಯವರಿಗೆ ಯಾವ ಕಾಯಿಲೆ ಇದೆ ಅಂತ ಈಗಲೇ ಹೇಳಲಿಕ್ಕಾಗಲ್ಲ. BP ಇದೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ, ಎಲ್ಲ ಚೆಕಪ್ ಮಾಡಿದ್ದೀವಿ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ICUನಲ್ಲೇ ಇರಲಿ ಅವರು. ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ನೋಡಿ ಸ್ಪೆಷಲಿಸ್ಟನ್ನು ಕರೆಸೋಣ. ಅವ್ರಿಗೆ ಅಂಥ ಕಾಯಿಲೆ ಯಾವುದೂ ಇರಲಿಲ್ಲ ಡಾಕ್ಟರ್. ನೋಡಿ, ಯಾವ ಕ್ಷಣದಲ್ಲಿ ಯಾವ ಕಾಯಿಲೆ ಅಟ್ಯಾಕ್ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಪೊಲ್ಯೂಷನ್. ಈ ಪೊಲ್ಯೂಷನ್ನಿಂದ ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೇಕಾದರೂ ಆಗ್ಬೋದು. ಅಬ್ಸರ್ವೇಷನಲ್ಲಿ ಇದಾರಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ. ರಿಸೆಪ್ಷನ್ಗೆ ಹೋಗ್ಬೇಕಂತೆ ನೀವು. ಹಾಂ, ಓಕೆ ಮೇಡಮ್. ನಾನು ವೇದಮೂರ್ತಿ ಪೇಷಂಟ್ ಕಡೆಯವನು. ಹೌದಾ? ಒಂದು ನಿಮಿಷ. $50,000 ಪೇ ಮಾಡಿ. ಮೇಡಮ್, ಸ್ಪೆಷಲ್ ವಾರ್ಡನ್ ಬೇಡ, ಆರ್ಡಿನರಿ ವಾರ್ಡ್ಗೆ ಶಿಫ್ಟ್ ಮಾಡಿ. ಹೇಗಿದ್ರೂ ಅವ್ರಿಗೆ ವಯಸ್ಸಾಗಿದೆ. ಆಯಿತು. ಆ ಹಾಸ್ಪಿಟಲ್ ಬಿಲ್ ನೋಡಿದ್ರೆ BP ರೈಸ್ ಆಗುತ್ತೆ. ವಾರಕ್ಕೆ 1 ಲಕ್ಷ ಎಲ್ಲಿಂದ ತರೋದು? ನಾನು ನಿನ್ನೆ ದುಡ್ದಿದ್ದೆಲ್ಲ ಬರೀ ಹಾಸ್ಪಿಟಲ್ಗೆ ಕಟ್ಟಬೇಕಾಗತ್ತೆ. ಅಡ್ಮಿಟ್ ಆಗಬೇಕಾದ್ರೆ 50,000 ಕಟ್ಟಿದ್ದೆ, ಇವಾಗ ಬೇರೆ 50,000 ಕಟ್ಟಿದ್ದೀನಿ. ಡಾಕ್ಟರ್ ಕೇಳಿದ್ರೆ ಯಾವ ಡಿಸೀಸ್ ಅಂತ ಸರಿ ಹೇಳ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ
ಗೌರ್ಮೆಂಟ್ ಹಾಸ್ಪಿಟ್ಲಿಗೋ ಇಲ್ಲ ಸನ್ ಹಾಸ್ಪಿಟ್ಲಿಗೋ ಸೇರಿಸ್ಬೇಕಂತ ಇದ್ದೀರಾ? ಇಲ್ಲ, ಫಸ್ಟು ಡಿಸ್ಚಾರ್ಜ್ ಮಾಡಿಸೋಣ, ಆಮೇಲೆ ಮನೇಲೇ ಇಟ್ಟು ಟ್ರೀಟ್ಮೆಂಟ್ ಕೊಡಿಸೋಣ ಅಂತ. ವಾಟ್? ಮನೆಗಾ? ನೋ, ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ಯಾರು ನೋಡ್ಕೊಳ್ತಾರೆ? ಬೇಕಿದ್ರೆ ಒಂದು ಚಿಕ್ಕ ಹಾಸ್ಪಿಟ್ಲಿಗೆ ಸೇರಿಸಿ, ರಿಕವರಿ ಆಗೋರ್ಗೂ ಅಲ್ಲಿರಲಿ. ಚಿಕ್ಕ ಹಾಸ್ಪಿಟ್ಲ್ ಆದರೂ ಬಿಲ್ ಮಾತ್ರ ದೊಡ್ಡದಾಗಿರುತ್ತೆ. ಮನೇಲೇ ಇಟ್ಟು ಟ್ರೀಟ್ಮೆಂಟ್ ಕೊಡಿಸೋಣ, ಎಕ್ಸ್ಪೆನ್ಸ್ ಕಮ್ಮಿ ಆಗುತ್ತೆ. ಪ್ರಸಾದ್, ಅಂಡರ್ಸ್ಟ್ಯಾಂಡ್ ಮೀ. ಮನೆಗೆ ಶಿಫ್ಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಲ್ವಾ? ಪ್ಲೀಸ್ ನೋ. ಸರ್, ಕೀಪ್ ಕ್ವಾಯ್ಟ್. ತಿಂಗಳಿಗೆ ಲಕ್ಷ ಎಲ್ಲಿಂದ ಕಟ್ತೀಯಾ? ಅದು ಬೇಡ, ಅಪ್ಪ ಮನೇಲೇ ಇರಲಿ. ಡೈಲಿ ಮಾರ್ನಿಂಗ್ 2 hours, ಈವ್ನಿಂಗ್ 2 hours ಆಕ್ಸಿಜನ್ ಕೊಡಬೇಕು. ಸಿಲಿಂಡರ್ ಖಾಲಿ ಆಗೋದನ್ನ ಮೀಟ್ರ್ ತೋರಿಸುತ್ತೆ. ಓಕೆ ಡಾಕ್ಟರ್. ಆಮೇಲೆ ಸಿಲಿಂಡರ್ನ ಚೇಂಜ್ ಮಾಡಬೇಕು. ಡಾಕ್ಟರ್, ಡೈಲಿ ನೀವೇ ಚೆಕಪ್ ಮಾಡಿ. ನಾನೊಂದು ವೇಳೆ ಹೌಸ್ ಚೆಕಪ್ಪಿಗೆ ಬಂದರೆ 2,000 to 3,000 ರೂಪಾಯಿ ಆಸ್ಪತ್ರೆಯವರು ಚಾರ್ಜ್ ಮಾಡ್ತಾರೆ. ಜೂನಿಯರ್ಸ್ ಬಂದರೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ದಿನ ನೀವೇ ಬಂದರೆ 2-3 ಸಾವಿರ ಖರ್ಚಾಗತ್ತಾ? ಬೇಡ, ಜೂನಿಯರ್ಸ್ನೇ ಕಳಿಸ್ಬಿಡಿ. ಜೂನಿಯರ್ಸ್ ಬಂದರೆ ಅವ್ರಿಗೆ ಕೇಸ್ ಬಗ್ಗೆ ಏನು ಗೊತ್ತಿರುತ್ತೆ? ವೇದಮೂರ್ತಿಯವರು ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ. ನನಗೂ ಗುರುಗಳಿದ್ದಾಗೆ. ಇವರಿಗೆ ಟ್ರೀಟ್ಮೆಂಟ್ ಕೊಡೋ ರೆಸ್ಪಾನ್ಸು ನಂದು. ನಾನೇ ಬರ್ತೀನಿ ಬಿಡಿ. ಇವರಿಗೆ ಊರು ತುಂಬ ಶಿಷ್ಯರು, ಬಿಲ್ ಪೇ ಮಾಡೋದು ಮಾತ್ರ ಮಗ. ಬತ್ತರ್ ಕೂತ್ಕೊಳ್ಳೋ, ಅಲ್ಲಿವರೆಗೂ ನಾನು ರಾಗ ಆಡ್ತೀನಿ, ನಿನ್ ಗಿಟಾರ್ ಬರ್ಸೋ. ಗಿಟಾರ್ ತಂದಿದ್ಯಾ? ಈ ಅಕ್ಸಿಸಿನ ನಮ್ಮನೆ ಗಿಡಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದ, ಬಿಡ್ಸ್ಕೊಂಡ್ ಬರಕ್ಕೆ ಲೇಟ್ ಆಗಿದ್ದು. ಯಾಕೋ ಗಿಡಗಳಿಗೆ ಅಂಟ್ಕೊಂಡ್ಬಿಟ್ಟಿದ್ದೆ? ಇಲ್ಲ ಕಣೋ, ಸುಮ್ನೆ ಹೇಳ್ತಾನೆ. ಇವ್ರ ಮನೇಲಿ ಗಿಡಗಳು ಬೆಳೆಸಿದಾರಲ್ಲ, ಅಲ್ಲೋದ್ರೆ ಸೀನ್ ಬರೋದೇ ನಿಂತೋಗುತ್ತೆ. ಮತ್ತೆ ಬಂತಲ್ಲೋ. ಆಗ ಸೀನ್ ಬೇಡ ಕಣೋ, 1 2 3 ಅಂತ ಹೇಳಿ ಒಡ್ಕೆ ಸೀನ್ ಬಿಡೋ. ಮೂಗು ಎಲಿಫೆಂಟ್ ಸೊಂಡ್ಲು ತರ ಇರ್ಬೇಕಾಗಿತ್ತು, ಹೆಲ್ಪ್ ಆಗ್ತಿತ್ತು ತುಂಬಾ. ಅದೇಗ? ಯಾಕೆ ಅಂದ್ರೆ ಸೊಂಡ್ಲನ್ನ ತೆಗೆದ್ಬಿಟ್ಟು ಪಾಕೆಟ್ ಒಳಗೆ ಇಟ್ಕೋಬೋದಾಗಿತ್ತು. ಏನ್ ಗೆಳೆಯರೇ? ಬಂದ ನೋಡ್ರಪ್ಪ ಸ್ಟೋರಿ ಟೆಲ್ಲರ್. ಏನು ಎಲ್ಲ ನನ್ನ ಕಾಯ್ತಿರಾಗಿದೆ? ನಮ್ ತೆಂಗಿನ ಮರದಲ್ಲಿ 5 kg ಒಂದು ತೂಕದ ಕಾಯಿ ಬಿಟ್ಟಿದೆ. ಅದನ್ನ ಚಟ್ನಿ ಮಾಡಿದ್ರೆ ಇಡೀ ರಸ್ತೆಗೆ ಹಂಚ್ಬೋದು. ಅದು ನಾನ್ ನಿನಗೆ ಕೊಡೋಣ ಅಂತ. ನೀನ್ ಚಟ್ನಿ ಯಾರಿಗೋ ಬೇಕು? ನಮ್ ತೆಂಗಿನ ಮರದಲ್ಲಿ ಇಷ್ಟು ದೊಡ್ಡ ಹಲಸಿನ ಬಿಟ್ಟಿದೆ. ಅದನ್ನ ಕುಯ್ದ್ರೆ ಒಂದೊಂದ್ ಲೆವಟ್ಗೂ ಒಂದೊಂದ್ ತೊಳೆ ಹಂಚ್ಬೋದು. ಅದ್ ಗೊತ್ತಾ? ಮುಚ್ಚೋ ಬುರುಡೇನಾ, ಲೆಸನ್ಸ್ ಕಂಪ್ಲೀಟ್ ಮಾಡ, ನೋಟ್ಸ್ ತೆಗಿರೋ ಎಲ್ಲಾರು. ಇರೋ, ಅದಕ್ಕೂ ಮುಂಚೆ ನಮ್ PT ಸರ್ ಕತೆ ಹೇಳ್ತೀನಿ. ನೋ, ಸೇಮ್ ಸ್ಟೋರಿ. ಸ್ಮೋಕಿಂಗ್ ಇನ್ ಟಾಯ್ಲೆಟ್. ಏನಾಯ್ತು ಗೊತ್ತಾ? ಲಿಂಗಪ್ಪರೇ, ನೀವು ದಮ್ ಹೊಡಿಯೋದೇ ಗೊತ್ತಿಲ್ವಲ್ರಿ ನನಗೆ? ಅಪರೂಪ. ನೋಡ್ರಿ, ಯಾರು ಬಂದಾರೇನೋ? ರೀ, ಯಾರು ಬರೋದಿಲ್ಲ, ಸುಮ್ಮನೆ ಹೊಡಿರಿ. ಡಿಪಾರ್ಟ್ಮೆಂಟ್ಗೆ ಹೋಗಾರೆ ಹೆಡ್ ಮಾಸ್ಟ್ರು. ಧೈರ್ಯವಾಗಿ ಎಳಿರಿ.
PT ಸರ್ ಜೊತೆ ಟೀಚರು ಸೇರಿದಾರಾ? ಹಾ. ರೀ ಯಾಕ್ರಿ ಅವಸರ? ನಾನು ಬರ್ತೀನಿ ಇರ್ರಿ. ಕ್ಲಾಸ್ ಬಿಟ್ಬಿಟ್ಟು ಬಂದಿದ್ದೀನಿ ಸರ್. ಹೋಗೋದೋಯ್ತೀರಿ, ಬಾಯಿ ತೊಳ್ಕೊಂಡೋಗಿ, ಸ್ಟೂಡೆಂಟ್ಸ್ಗೆ ವಾಸನೆ ಬಂದ್ಬಿಡ್ತದೆ. ಆಯ್ತಾಯ್ತು. ಯಾಕೋ ಅಬ್ದುಲ್ ಎಲ್ಲಿ ನಿಂತಿದ್ಯಾ? ಇದಕ್ಕೆ ಸರ್. ಹೋಗ್. ರೀ ಮಿಸ್ಟರ್ ರಂಗನಾಥ್, ವಾಟ್ ಈಸ್ ದಿಸ್ ನಾನ್ಸೆನ್ಸ್ ನೆಲ್ಲಿಕಾಯಿ? ಕಮ್ ಅಂಡ್ ಸಿ ಮೀ ಇನ್ ಮೈ ರೂಮ್. ಏನಪ್ಪ ಮಾಡೋದು? ಹೆಡ್ ಮಾಸ್ಟರ್ ಕೈಗೆ ಮತ್ತೆ ಸಿಗಾಕಬಿಟ್ಟಲ್ಲಪ್ಪ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಲ್ಲಿ ಕಾಯ್ತಿದ್ದಾರೆ, ಚೇಂಬರ್ಗೆ ಬಾ ಅಂತಿದ್ದಾರೆ, ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ. ಕಮ್ ಇಮಿಡಿಯೇಟ್ಲಿ. ಏನಪ್ಪ ಮಾಡೋದು? ಸರ್ ಬಂದೆ ಸರ್. ಕಮ್ ಟು ಮೈ ಚೇಂಬರ್ ಅಂದ್ರೆ ಎಲ್ಲೋದ್ರು ಸಾರ್? ಸರ್ ಸರ್ ಯಾಕ್ರಿ ದೆವ್ವ ನೋಡ್ದಂಗ್ ಬೆಚ್ಚ ಬೀಳ್ತಾ ಇದ್ದೀರಲ್ಲ? ನಾನೇನ್ ದೆವ್ವನ? ಇಲ್ಲ ಸರ್, ತಾವು ದೇವ್ರು. ತಾವು ಬರೇ ಕೇಳಿದ್ರಿ. ಯಾವಾಗ? ಜಸ್ಟ್ ನೌ. ರೀ ನಿಮ್ಗೆಲ್ಲೋ ನೆಟ್ ಲೂಸ್ ಆಗಿರೋ ಕಾಣ್ತಾ ಇದೆ. ನಾನು ಬರ್ತಿರೋದೇ ಇವಾಗ. ಏನ್ರಿ ಹೊಗೆ ವಾಸನೆ? ಹೋಗಿ ಮಕ್ಕಳಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ. ನೋಡ್ರಿ, ಕಾರಣ ಇಲ್ಲದೆ ಇನ್ನೊಂದ್ಸಾರಿ ನನ್ನ ರೂಮಿಗೆ ಬಂದ್ರೆ ನಿಮಗೆ ಮೆಮೊ ಇಶ್ಯೂ ಮಾಡಬೇಕಾಗತ್ತೆ. ಬರ್ತೀನಿ ಸರ್. ಅಯ್ಯೋ ಗ್ರಾಚಾರ್ಯ, ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ದು? ಮಿಸ್ಟರ್ ರಂಗನಾಥ್, ಯಾಕ್ರಿ HM ರೂಮ್ ಕಡೆ ಗಾಬರಿಯಿಂದ ಹೋಗ್ತಾ ಇದ್ರಿ? ಲಿಂಗಪ್ಪನವ್ರೆ ಹೇಳಿ. ನಾವು ಸಿಗರೇಟ್ ಸೇದೋದು HM ಗೊತ್ತಾ ಅಂತ. ಏನೋಪ್ಪ? ನನಗೊಂದು ಅರ್ಥ ಆಗ್ತಾ ಇಲ್ಲ ರೀ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಕಮ್ ಟು ಮೈ ರೂಮ್ ಅಂತಾರೆ. ಹೋಗಿ ಕೇಳಿದ್ರೆ ನಿಮ್ಮನ್ನ ಯಾರೀ ಕರೆದಿದ್ದು ಅಂತಾರೆ. ಓ, ಐ ಆಮ್ ಟೋಟಲಿ ಕನ್ಫ್ಯೂಸ್. ಗುಡ್ ಈವ್ನಿಂಗ್. ಏನಾಗಲೇ ಒಟ್ಟಿಗೆ ಕೂತ್ಕೊಂಡು ಓದ್ತಾ ಇದ್ರಾ? ಆಯ್ತು. ಲೋ ಅಬ್ದುಲ್ಲಾ, ಇನ್ನೊಂದ್ಸತಿ HM ವಯಸ್ಸಲ್ಲಿ ಹೇಳೋ. ಬೇಡಪ್ಪ. ವಾಟ್ ಈಸ್ ದಿಸ್ ರಂಗನಾಥ್? ನಾನ್ಸೆನ್ಸ್ ಫೆಲೋ. ಫೆಲೋ. ಹೆಡ್ ಮಾಸ್ಟರ್ ಕರೆದಂಗಾಯ್ತಲ್ಲ. ಇಲ್ಲೂ ಕಾಣಿಸ್ತಾನೆ ಇಲ್ಲ. ಇದು ಹೇಗೆ? ಹೆಡ್ ಮಾಸ್ಟರ್ ಧ್ವನಿನಲ್ಲಿ ಯಾರೋ ಮಕ್ಕಳು ನನ್ನ ನಡಕಿಸ್ತಾ ಇದ್ದಾರೆ. ಐ ಆಮ್ ಜಸ್ಟ್ ಕನ್ಫ್ಯೂಸ್ಡ್. ಐ ವಿಲ್ ಫೈಂಡ್ ಔಟ್. ಅಬ್ದುಲ್ಲಾ, PT ಸರಿ ಗೊತ್ತಾದ್ರೆ ತೆಂಗಿನ ಮರದಲ್ಲಿ ಬಿಟ್ಟಿರೋ ಹಲಸಿನ ಹಣ್ಣಿನ ತೊಳೆನ ಫಸ್ಟ್ ನಿನ್ಗೆ ತಿನ್ಸೋದು. ಪ್ರಸಾದ, ಕುಡಿಯಕ್ ನೀರು ಕೊಡಪ್ಪ. ಸರಳ, ಅಪ್ಪನ್ ಕುಡಿಯೋಕ್ ವಾಟರ್ ಅಂತ ಕೊಡು. ನಾನು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ, ನೀವೇ ಕೊಡಿ. ಸರಳ, ನನಗೆ ಆಫೀಸಿಗೆ ಟೈಮ್ ಆಯ್ತು, ಬೇಗ ಹೋಗ್ಬೇಕು. ನೀನೇ ಎದ್ದು ಹೋಗಿ ಕೊಡು. ನೋ, ದಿಸ್ ಇಸ್ ಟೂ ಮಚ್. ಎಲ್ಲ ಕೆಲಸ ನನಗೆ ಹೇಳ್ತಾರೆ. ನನ್ನ ಪ್ರಾಜೆಕ್ಟ್ ಫಿನಿಶ್ ಮಾಡೋಕ್ಕೆ ನಂಗೆ ಟೈಮ್ ಸಾಲ್ತಾ ಇಲ್ಲ. ಇದು ಬೇರೆ ಕೆಲಸ ನನಗೆ. ತಗೊಳ್ಳಿ ಮಾವಯ್ಯ, ನೀರು ಕುಡೀರಿ. ಸರು, ಕೋಪ ಮಾಡ್ಕೋಬೇಡಿ ಚಿನ್ನ. ಅಪ್ಪ ಅವಾಗವಾಗ ನೀರು ಕೇಳ್ತಾರೆ. ಅಲ್ಲೇ ಒಂದು ದೊಡ್ಡ ಬಾಟ್ಲು ಇಟ್ಬಿಡು, ಅವ್ರಿಗೆ ಬೇಕಾದಾಗ ಅವರೇ ಕುಡಿತಾರೆ. ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಪ್ರಸಾದ್, ಬೇಗ ಬನ್ನಿ, ನಾನು ಆಫೀಸ್ಗೆ ಹೋಗಬೇಕು. ಇಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ದಿನಾ ಇದೇ ಡ್ಯೂಟಿ ಆಗ್ಬಿಟ್ಟಿದೆ ನನಗಿಲ್ಲಿ. ನಾನು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಇವತ್ತು MD ಬರ್ತಾ ಇದ್ದಾರೆ. ನನಗೂ ಇಂಪಾರ್ಟೆಂಟೇ, ನಾನು ಪ್ರಾಜೆಕ್ಟ್ ರಿಪೋರ್ಟ್ನ ಕೊಡಲೇಬೇಕು. ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ನೀನೇನೇ ಮಾಡ್ತಾ ಇದೆಯಾ ಇಲ್ಲಿ? ಸ್ಕೂಲಲ್ಲಿ ಲೇಟ್ ಆಗಲಿಲ್ವಾ? ಟೈಮ್ ಆಯಿತು, ಹೋಗು, ರೆಡಿಯಾಗಿ ಹೋಗು. ಸರು, ಬೇಗ ಬಾ ಸರು, ಪಾರ್ಟಿಗೆ ಟೈಮ್ ಆಯ್ತು.
ಈ ಸರ ನಂಗೆ ಚೆನ್ನಾಗಿ ಕಾಣ್ತಾ ಇದೆಯಾ? ಹಾ ಚೆನ್ನಾಗಿದೆ. ಟೈಮ್ ಆಯ್ತು, ನಮಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಬಾ ಹೋಗೋಣ. ಅಪ್ಪ ತಾತನ ಒಬ್ರನ್ನೇ ಮನೇಲಿ ಬಿಟ್ಟೋದ್ರೆ ನಾವು ಅವ್ರು ನೋಡ್ಕೊಳ್ಳೋದು ಯಾರು? ಅದಕ್ಕೆ ನಾನು ಹೇಳಿದೆ ಫಂಕ್ಷನ್ ಹೋಗೋದು ಬೇಡ, ಕ್ಯಾನ್ಸಲ್ ಮಾಡಿ ಅಂತ. ಇವ್ರನ್ನ ಒಬ್ಬನೇ ಬಿಟ್ಟು ಹೋಗಾಗತ್ತಾ ಒಂಟಿಯಾಗಿ? ಏನ್ ಹೇಳ್ತಿದ್ಯಾ ಸರು? ಇವತ್ತು ನನ್ನ ಫ್ರೆಂಡ್ ಕೊಡ್ತಿರೋ ಪಾರ್ಟಿ, ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಲ್ವಾ? ಸರಿ, ನೀವೊಬ್ಬರೇ ಹೋಗಿ, ನಾನು ಇಲ್ಲೇ ಇರ್ತೀನಿ. ನಿನ್ನನ್ ಬಿಟ್ಟು ನಾವು ಒಬ್ನೇ ಹೋದ್ರೆ ಹೇಗೆ? ಅಲ್ಲೆಲ್ಲ ಕೇಳಲ್ವಾ? ನಿಮ್ಮಿಷ್ಟ, ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಡೋಂಟ್ ಫೋರ್ಸ್ ಮೀ. ಐ ಡೋಂಟ್ ವಾಂಟ್ ಟು ಕಮ್. ಅಪ್ಪ ತಾತ ನಾನ್ ನೋಡ್ಕೋತೀನಿ, ನೀವಿಬ್ರು ಹೋಗಿ. ಬೇಡ ಬೇಡ, ನಿನ್ ಮೇಲೆ ಜವಾಬ್ದಾರಿ ಕೊಟ್ಟು ನಾವಿಬ್ರು ಹೋಗೋಕ್ಕಾಗತ್ತಾ? ಛೇ, ಇದೊಂದು ಪ್ರಾಬ್ಲಮ್ ಇಂದ ನನಗೆ ಯಾವ ಫಂಕ್ಷನ್ಗೂ ಅಟೆಂಡ್ ಆಗೋಕ್ಕಾಗ್ತಾ ಇಲ್ಲ. ಹಲೋ, ಸಾರಿ ಫ್ರೆಂಡ್, ಇವತ್ತು ನನಗೆ ಪಾರ್ಟಿಗೆ ಬರೋಕ್ಕಾಗ್ತಿಲ್ಲ. ಎಂಜಾಯ್ ಯುವರ್ ಸೆಲ್ಫ್, ಓಕೆ? ಅಪ್ಪ ಎದ್ದೇಳು, ಕೂತ್ಕೋ. ಅಪ್ಪ, ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. Too much of work. I'm so tired, Prasad. At what time you are coming back? ಐ ಥಿಂಕ್ ನಾನು ಇವತ್ತು ಆಫೀಸಿಂದ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಪ್ಪನ ಸ್ವಲ್ಪ ನೋಡ್ಕೋ. ಓಕೆ ಫೈನ್. ಡಾಕ್ಟರ್ ಬಂದಿದ್ರಾ? ಏನಂದ್ರು? ಬಂದಿದ್ರು. ಈ ಪ್ರಾಬ್ಲಮ್ ಸದ್ಯಕ್ಕೆ ಸಾಲ್ವ್ ಆಗಲ್ಲ. ಇದು ಒನ್ ಡೇ ಕತೆ ಅಲ್ಲ, ಲೈಫ್ ಲಾಂಗ್ ಪೂರಾ ಆಕ್ಸಿಜನ್ ಕೊಡ್ತಾನೆ ಇರ್ಬೇಕಂತೆ. ಅದಕ್ಕೆ ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಡಿಸಿಷನ್? ಏನದು? ಅಪ್ಪನ್ನ ವೃದ್ಧಾಶ್ರಮಕ್ಕೆ ಸೇರ್ಸೋಕೆ ಎಲ್ಲ ಏರ್ಪಾಡು ಮಾಡಿದ್ದೀನಿ. ವೃದ್ಧಾಶ್ರಮಕ್ಕ? ಅದೇಗ್ ಸಾಧ್ಯ? ವೃದ್ಧಾಶ್ರಮಕ್ಕೆ ಬೇಡ ಅಂದ್ರೆ ನಿಮ್ಮನೆ ಕರ್ಕೊಂಡೋಗಿಟ್ಕೋ. ಅವರು ನಿಮ್ ತಂದೆ, ಅವ್ರನ್ನ ಎಲ್ಲಿ ಬೇಕಾದ್ರೂ ಸೇರಿಸ್ಕೊಳ್ಳಿ. ದಟ್ಸ್ ಯುವರ್ ಚಾಯ್ಸ್. ಕೋಪ ಮಾಡ್ಕೋಬೇಡ ಚಿನ್ನ. ನಾನೊಂದು ಓಲ್ಡ್ ಏಜ್ ಹೋಮ್ನ ವಿಚಾರಿಸ್ಕೊಂಡು ಬಂದಿದ್ದೀನಿ. ಅದರಲ್ಲಿ 30,000, 20,000, 10,000 ಕ್ಯಾಟಗರಿ ಇದೆ ಅಂದ್ರು. ಯಾವ್ದಕ್ಕೆ ಸೇರಿಸ್ಲಿ ಹೇಳು? ಇನ್ನೂ ಸ್ವಲ್ಪ ಕಾಸ್ಟ್ಲಿ ಹುಡ್ಕೊತಾನೆ. ಕಾಸ್ಟ್ಲಿ ಸಿಗತ್ತೆ, ಆದ್ರೆ ಬಿಲ್ ಕಟ್ಟೋರು ಯಾರು? ನಿನ್ನ ಸ್ಯಾಲ್ರಿನಲ್ಲೇ ಕಟ್ಟಬೇಕು. ಯಾಕೆ? ಅವ್ರಿಗೆ ಪೆನ್ಷನ್ ಬರೋದಿಲ್ವಾ? ಬರುತ್ತೆ. ಏನ್ ಮಹಾ ಪೆನ್ಷನ್? 6,000 ಬರುತ್ತೆ ತಿಂಗಳಿಗೆ. ಗಿಡ ನೆಡಿ, ಮರ ಬೆಳೆಸಿ ಅಂತ ಸಂಪಾದನೆಲ್ಲ ರೋಡಿಗೆ ಸುರಿದಿದ್ದಾರೆ. ಅದಕ್ಕೆ 30,000 ಬೇಡ, 10,000 ಬೇಡ, ಮಧ್ಯದಲ್ಲಿರೋ 20,000 ಜನರಲ್ ಡಾರ್ಮೆಟ್ರಿನ ಬುಕ್ ಮಾಡಿ ಬಂದಿದ್ದೀನಿ. ನಾಳೆ ಬೆಳಿಗ್ಗೆನೆ ಇವ್ರನ್ನ ಕರ್ಕೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸ್ ಬರೋಣ. ಓಕೆ? ವೃದ್ಧಾಶ್ರಮ ಅಂದ್ರೆ ಏನ್ರೋ? ವೃದ್ಧಾಶ್ರಮ ಅಂದ್ರೆ ಅಷ್ಟು ಗೊತ್ತಿಲ್ವಾ? ಅಜ್ಜಿ ತಾತನ್ ಸೇರಿಸ್ತಾರಲ್ಲ ಅದು. ಏನೇ ಶ್ರುತಿ, ನೀನ್ ಸೇರ್ಕೊಂತೀಯ ವೃದ್ಧಾಶ್ರಮಕ್ಕೆ? ಲೋ ಅನಿ, ವೃದ್ಧಾಶ್ರಮಕ್ಕೆ ಬರೀ ವಯಸ್ಸಾದವ್ರು ಸೇರ್ಕೊಳ್ಳೋದು, ನಮ್ಮಂತವ್ರು ಹಾಸ್ಟೆಲ್ಗೆ ಸೇರ್ಕೊಳ್ಳೋದು. ನಾನೆಲ್ಲ ಕಡೋ, ನಮ್ ತಾತನ ನಮ್ಮಪ್ಪ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಇದ್ದಾರೆ. ನಿಮ್ ತಾತನ ಯಾಕೆ? ಅವ್ರಿನ್ನೂ ಹುಷಾರಾಗಿಲ್ವಾ? ಇಲ್ಲ ಕಣೋ. ಹಾಗಾದ್ರೆ ಅಷ್ಟೇ ಬಿಡು. ಗೋಟಕ್ ಗೋವಿಂದ. ಮನೆ ಮುಂದೆ ಹೋಗೆ ಶಂಕ ಊದು. ಹಂಗಂದ್ರೆ ಲೋ ತಲಾರ್ತೆ, ಯಾಕೋ? ನೋಡು ನೀನೇನ್ ಮಾಡ್ದೆ ಅಂತ. ಅವಳು ಹತ್ಕೊಂಡು ಹೋದ್ಲು. ತಮಾಷೆ ಮಾಡ್ತೀಯಾ? ಶ್ರುತಿ, ಅಳ್ಬೇಡ. ನಿಮ್ ತಾತಂಗೆ ಏನೂ ಆಗಲ್ಲ. ನಿಮ್ ತಾತನ್ನ ನಮ್ಮನೆ ಕರ್ಕೊಂಡ್ ಬಾ. ನಮ್ ತಾತ ಅವರಿಗೆ ಔಷಧಿ ಕೊಡ್ತಾರೆ. ಹೌದು ಕಣೆ, ನಿಮ್ ತಾತನ ಅವ್ರ ತಾತನ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಹುಷಾರಾಗ್ತಾರೆ. ತಾತ, ಇವಳು ಶ್ರುತಿ ಅಂತ ನಮ್ ಸ್ಕೂಲೇ. ಇವ್ರ ತಾತಂಗೆ ಹುಷಾರಿಲ್ವಂತೆ. ಇವಳ ತಾತನ್ಗ ಏನಾಗಿದೆ ಮಗು? ನಿಮ್ ತಾತನ್ಗೆ ಏನಾಗಿದೆ ಗೊತ್ತಿಲ್ಲ, ಆಕ್ಸಿಜನ್ ಕೊಡ್ತಾ ಇದಾರೆ.
ಏನೋ ಉಸಿರಾಟದ ತೊಂದರೆ ಇದೆ ಅಂತ ಅನ್ಸುತ್ತೆ. ಇಲ್ಲಿ ಕರ್ಕೊಂಬಂದ್ರೆ ಪರೀಕ್ಷೆ ಮಾಡಿ ಔಷಧಿ ಕೊಡ್ತೀನಿ. ನಮ್ಮ ತಂದೆ ಕಳ್ಸಲ್ಲ, ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತ ಇದ್ದಾರೆ. ಅಲ್ಲಮ್ಮ, ವೃದ್ಧಾಶ್ರಮಕ್ಕೆ ಸೇರ್ಕೊಂಡ್ರೆ ಕಾಯಿಲೆ ವಾಸಿ ಆಗತ್ತಾ? ಇಲ್ಲಿ ಕರ್ಕೊಂಬಂದ್ರೆ ಹುಷಾರಾಗ್ತಾರಾ? ಖಂಡಿತ ಆಗ್ತಾರೆ. ಎಷ್ಟೋ ಜನ ರೋಗಿಗಳು ಇಲ್ಲಿಗೆ ಬಂದು ಆರೋಗ್ಯವಂತರಾಗಿ ಹೋಗಿದ್ದಾರೆ. ನಿಮ್ ತಾತನೂ ಹುಷಾರಾಗ್ತಾರೆ. ಸರಿ ತಾತ, ನಾವ್ ಅವ್ರನ್ನ ಕರ್ಕೊಂಡ್ ಬರಕ್ಕೆ ಪ್ರಯತ್ನ ಮಾಡ್ತೀವಿ. ಬಾ ಶ್ರುತಿ. ಹೋಗ್ಬನ್ನಿ. ಏನ ಶ್ರುತಿ, ಏನ್ ಯೋಚನೆ ಮಾಡ್ತಿದೀಯಾ? ನಮ್ ತಾತನ ಇಲ್ಲಿಗೆ ಹೇಗ್ ಕರ್ಕೊಂಬರೋದು ಅಂತ. ಆಟೋದಲ್ಲಿ, ಇಲ್ಲಂದ್ರೆ ನಿಮ್ಮ ಅಪ್ಪಂದೆ ಕಾರ್ ಇದೆಯಲ್ಲ ಅದ್ರಲ್ಲಿ. ನಮ್ಮ ಅಪ್ಪ ಅಪ್ಪಲ ಕಂಡು ಇಲ್ಲಿರೋದ್ ಗೊತ್ತಾದ್ರೆ ಬಂದ್ ಕರ್ಕೊಂಡ್ ಹೋಗ್ತಾರೆ. ಯಾರು ಗೊತ್ತಾಗ್ದಂಗೆ ಕರ್ಕೊಂಡೋಗಕ್ಕೆ ಪ್ಲಾನ್ ಹಾಕ್ಬೇಕು. ಎಸ್, ಪ್ಲಾನ್ ರೆಡಿ. ತಾತ, ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗ್ತಿದ್ದಾರೆ ಅಪ್ಪ. ಕರಿಯವರೆಗೂ ಹಸು, ಆಮೇಲೆ ಅದನ್ನ ಗೋಶಾಲೆಗೆ ಕಟ್ತಾರೆ. ನಾನು ಯಾರಿಗೂ ಬೇಡವಾದ ವಸ್ತು ಆಗ್ಬಿಟ್ಟಿದ್ದೀನಿ ಪುಟ್ಟ. ಎಲ್ಲೋ ಒಂದ್ ಕಡೆ ಕಾಲ ಹಾಕಿದ್ರೆ ಆಯ್ತು. ಆಟೋ ಹಿಡಿ ಹೋಗು ನೀನು. ಬಾರೋ, ಟೈರ್ ಪಂಚರ್ ಮಾಡೋಣ. ವೀಲ್ ಪಂಚರ್ ಮಾಡು. ಅಂಕಲ್ ಬರ್ತೀರಾ? ಎಲ್ಗೋಬೇಕಾ? ವಿಜಯನಗರ. ಬರ್ತೀನಿ, ಕೂತ್ಕೋ ಕೂತ್ಕೋ. ಅಂಕಲ್ ಒಂದ್ 5 ನಿಮಿಷ ಇರಿ. ಆಯ್ತು, ಹೋಗು. ಅಪ್ಪ, ಇದರಲ್ಲಿ ನಿಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಎದ್ದೇಳಿಯಪ್ಪ, ವೃದ್ಧಾಶ್ರಮಕ್ಕೆ ಕಾರಲ್ಲಿ ಹೋಗೋಣ. ಅಪ್ಪ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮನ್ನಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ನಿಮ್ಮ ಹತ್ರ ಮೊಬೈಲ್ ಇದೆ, ಫೇಸ್ಬುಕ್, ವಾಟ್ಸಪ್ ಇರುತ್ತೆ. ನಾನು ಅದಕ್ಕೆ 1000 ರೂಪೀಸ್ ಕರೆನ್ಸಿ ಹಾಕ್ಸಿದ್ದೀನಿ. ಖಾಲಿ ಆಗೋವರೆಗೂ ಮಾತಾಡಿ. ನಾನು ಆಫೀಸಿಂದ ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅಪ್ಪ, ಎದ್ದೇಳಿಯಪ್ಪ, ಹೋಗೋಣ. ಪ್ರಸಾದ್, ನಾಳೆವರೆಗೂ ಈ ಮನೇಲೇ ಇರಕ್ಕೆ ಅವಕಾಶ ಇದೆಯೇನಪ್ಪ? ಅಯ್ಯೋ ಅಪ್ಪ, ಆಗ್ಲೇ ನಾನು ಅಡ್ಮಿಷನ್ ಮಾಡಿದ್ದೀನಿ, ಅಡ್ವಾನ್ಸು ಕೊಟ್ಟಿದ್ದೀನಿ. ಇವತ್ತೇ ನೀವು ಹೋಗಿ ಅಲ್ಲಿ ಸೇರ್ಕೊಳ್ಬೇಕು. ಎದ್ದೇಳಿಯಪ್ಪ, ಎದ್ದೇಳಿಯಪ್ಪ. ಓ, ಟೈರ್ ಪಂಚರ್ ಆಗಿದೆ. ದಟ್ ಟೈರ್ ಆಲ್ಸೋ ಪಂಚರ್. ಮೈ ಗಾಡ್. ನೆನ್ನೆ ಸ್ವಲ್ಪ ಬ್ಲೋ ಕಮ್ಮಿ ಇತ್ತು. ನಾನು ಹೋಗಿ ಮೆಕ್ಯಾನಿಕ್ ಕರ್ಕೊಂಡು ಬರ್ತೀನಿ, ನೀನ್ ಕಾರಲ್ಲಿರು. ಸರಿ. ಏಯ್, ಏನ್ರ ಇದು ಮನೆ ಹತ್ರ? ಅಯ್ಯೋ, ಈಗ ನೋಡ್ದೆ ಗೊತ್ತಾಗಲ್ವಾ? ಓಹೋ, ನನ್ನ ಮೊಬೈಲ್ ಎಲ್ಲೇ? ಮನೇಲೆ ಬಿಟ್ಟು ಬಂದಿದ್ಯಲ್ಲ ಅಮ್ಮ. ಓ, ಹೌದಲ್ವಾ? ಎಲ್ಲೋ 10 ನಿಮಿಷ ಆಯ್ತಲ್ಲೋ, ಕಾಯಕ್ಕಾಗಲ್ಲ, ಹೋಗೋ. ಅಂಕಲ್ ಒಂದ್ 5 ನಿಮಿಷ ಇರಿ, ಬರ್ತಾರೆ.
ಹಾಗಾದ್ರೆ ಇನ್ನೊಂದ್ ಕರಿಯೋ. ಆಟೋ. ನೋಡಪ್ಪ ಪಂಚರ ಅಥವಾ ಬ್ಲೋ ಹೋಗಿದೆ ಅಂತ. ಹಾ ಅಪ್ಪ ಎಲ್ಲಿ ಹೋದ್ರು? ಒಳಗಡೆ ಇದ್ದಾರಾ? ಇಲ್ವಲ್ಲ, ಕಾರಲ್ಲಿ ಇದ್ರಲ್ಲ. ಕಾರಲ್ಲಿ ಇಲ್ವಲ್ಲ ಇವರು? ಎಲ್ಲಿ ಹೋದ್ರಪ್ಪ ಇವರು? ನೋಡ್ಲಿಲ್ಲ ರೀ, ಎಲ್ಲಿ ಹೋದ್ರು ಅಂತ. ಸರಿ, ನೋಡ್ಕೊಂಡು ಬರ್ತೀನಿ ಇರು. ತಾತ ತಾತ, ಶ್ರುತಿ ತಾತ ಬಂದಿದ್ದಾರೆ. ಹಾಗೆ ಬನ್ನಿ, ಹಾಗೆ ಬನ್ನಿ, ಹಾಗೆ ಹಾಗೆ ಮತ್ತೆ ಕೂತ್ಕೊಳ್ಳಿ. ಹಾಗೆ ಮಕ್ಕಳ, ಅಂತೂ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ. ನೀವೇನು ಯೋಚನೆ ಮಾಡಬೇಡಿ, ಸರಿಯಾದ ಜಾಗಕ್ಕೆ ಮಕ್ಕಳು ಕರ್ಕೊಂಬಂದಿದ್ದಾರೆ. ನಿಮ್ಮ ತೊಂದರೆಗಳೆಲ್ಲ ಮರ್ತು ಬಿಡಿ. ಎಲ್ಲಿ ಕೈ ಕೊಡಿ. ಏನಾದರೂ ಗೊತ್ತಾಯ್ತಾ ನಿಮ್ಮ ಫಾದರ್ ಬಗ್ಗೆ? ಇಲ್ಲ, ನಾನು ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ನನಗನ್ಸುತ್ತೆ ನಾವು ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ದೇಶಾಂತರ ಹೋಗಿರಬಹುದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ. ಎನ್ಕ್ವೈರಿ ಮಾಡ್ತಾರೆ, ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಯಾರಾದರೂ ನಿಮ್ಮ ಫಾದರ್ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಕಾಶಿ ಯಾತ್ರೆಗೆ ಹೋಗಿದ್ದಾರೆ ಅಂತ ಹೇಳಿ. ವೇದಮೂರ್ತಿಗಳೇ, ಹೇಗಿದ್ದೀರಾ? ಸ್ವಲ್ಪ ಕೂತ್ಕೋತೀರಾ? ಹಾಗೆ ಈ ಕಷಾಯ ಕುಡಿದ್ಬಿಡಿ. ಏನಮ್ ತಾತ ಹೇಗಿದ್ದಾರೋ? ಏಕ್ದಮ್ ಫಸ್ಟ್ ಕ್ಲಾಸ್. ಹೌದಾ? ಊಟ ತಿಂಡಿ ಮಾಡ್ತಾರಾ? ತಿಂತಾರೆ, ಕಷಾಯನೂ ಕುಡಿತಾರೆ. ನಿಮ್ ತಾತ ನಮ್ ತಾತ ಕ್ಲೋಸ್ ಫ್ರೆಂಡ್ಸ್, ಗೊತ್ತಾ? ಸ್ನಾನ ಮಾಡಿದ್ಮೇಲೆ ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ ಅಂತಿದ್ರು. ನಿಮ್ ತಾತನ್ ಬಟ್ಟೆಲಿ ಒಂದ್ ಕೊಡುತ್ತಾನೆ ಅವ್ರಿಗೆ. ಒಬ್ರು ಬಟ್ಟೆ ಒಬ್ರು ಹಾಕೋಬಾರ್ದು, ಸ್ಕಿನ್ ಅಲರ್ಜಿ ಆಗತ್ತೆ. ಅವಳಿಗೆ ಏನ್ ಗೊತ್ತಾಗತ್ ಬಿಡು. ಅದಕ್ಕೆ ನಮ್ ತಾತ ಹೇಳ್ತಿದ್ರು, ನಾಳೆ ಅಂಗಡಿಗೆ ಹೋಗಿ ಒಂದ್ ಜೊತೆ ಹೊಸ ಬಟ್ಟೆ ತರೋಣ ಅಂತ. ನಮ್ ತಾತನ್ ಬಟ್ಟೆಗಳು ಮನೇಲಿದೆ, ತಂದ್ಕೊಡ್ತೀನಿ. ತಾತ, ಪುಟ್ಟಿ, ಚೆನ್ನಾಗಿದ್ಯಾ ತಾತ? ಬಾ ಬಾ. ತಾತ, ನಿಮ್ ಬಟ್ಟೆ ಎಲ್ಲ ತಂದಿದ್ದೀನಿ. ಬಟ್ಟೆ ಇಲ್ಲ ಅಂತಿದ್ರಂತೆ. ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿ ತಂದಿದ್ದೀನಿ ತಾತ. ಪುಟ್ಟಿ, ನಾನೊಂದು ಒಗಟ್ ಹೇಳ್ತೀನಿ, ಬಿಡಿಸ್ತೀರಾ? ಊಟಕ್ಕೆ ಕುಳಿತಿರೋರು 12 ಮಂದಿ, ಊಟ ಬಡಿಸೋರು 2 ಮಂದಿ. ಡಿಂಗ್ ಡಾಂಗ್.
ಗೊತ್ತಿಲ್ಲ. ಗಡಿಯಾರ 12 ಅಂಕೆ ಜೊತೆ 2 ಕೈ. ಅಷ್ಟು ಗೊತ್ತಿಲ್ಲ ನಿಮಗೆ? ನೋಡ ಸ್ಟೋರಿ ಟೆಲ್ಲರ್ ಬಂದ. ತೆಗಿಯ ಕಾಲು. ನಿಮ್ಗೆಲ್ಲ ಒಂದು ಸ್ಯಾಡ್ ನ್ಯೂಸ್. PT ಸಾರು ಬಾತ್ರೂಮಲ್ಲಿ ಸಿಗರೇಟ್ ಸೇದವಾಗ HM ವಯಸ್ಸಲ್ಲಿ ನಾನೇ ಮಾತಾಡಿದಂತ ಗೊತ್ತಾಗಿ ನನ್ನ ಖೋಖೋಯಿಂದ ಔಟ್ ಮಾಡಿಬಿಟ್ರು. ಸರ್ ನಾನು ಔಟ್ ಆಗಿಲ್ಲ ಸರ್. ಔಟ್ ಅಲ್ಲ ಮೇಲಣೆಗೂ ಔಟ್ ಆಗಿಲ್ಲ ಸರ್. ಮಿಸ್ಟರ್ ಅಬ್ದುಲ್ಲಾ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ನೆಲ್ಲಿಕಾಯಿ ಔಟ್, ಗೆಟ್ ಔಟ್. ಮೇಸ್ಟ್ರುಗಳನ್ನ ಎದ್ರಾಕೊಂಡ್ರೆ ಬೇಕಂತ ಔಟ್ ಕೊಡ್ತಾರೆ. ಕ್ರಿಕೆಟ್ ಅಲ್ಲಿ ಅಂಪೈರು ರಾಂಗ್ ಡಿಸಿಷನ್ ಕೊಡ್ತಾರಲ್ಲ ಹಂಗೆ. ನೋಡ್ರೋ, ಇವತ್ತಿಂದ ನನಗೆ ಟೀಚರ್ಸ್ ಈಸ್ ಆಲ್ವೇಸ್ ರೈಟ್. ಟೀಚರ್ ಈಸ್ ಆಲ್ವೇಸ್ ರೈಟ್ ಬಟ್ ನಾಟ್ ಫಾರ್ ಮೀ. ಅಬ್ದುಲ್ಲಾ, ನೀನು HM ವಾಯ್ಸಲ್ಲಿ ನನ್ನನ್ನು ರೇಗಿಸ್ತಾ ಇದ್ದೆ. ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕರ. ಆದ್ರಿಂದ ಸಿಗರೇಟ್ ಸೇದುವಂಥ ದುಶ್ಚಟನ ಇವತ್ತಿಂದ ನಾನು ಬಿಟ್ಬಿಡ್ತೀನಿ. ಇನ್ನು ಮುಂದೆ ನಮ್ಮ ಆರೋಗ್ಯಕ್ಕೆ ಹಾನಿಕರವಾದಂಥ ಯಾವುದೇ ದುಶ್ಚಟನ ನಾನು ಅಭ್ಯಾಸ ಮಾಡ್ಕೊಳ್ಳಲ್ಲ. ಏನಂತೀರಿ ಲಿಂಗಪ್ಪ? ಹೌದು ರಂಗನಾಥ್, ಇವತ್ತಿಂದ ನಾನು ಬಿಟ್ಬಿಟ್ಟೆ. ಇದನ್ನ ಡಸ್ಟ್ಬಿನ್ಗೆ ಎಸ್ಬಿಡ್ತೀನಿ. ಹಾಗೆ ದೀರ್ಘವಾಗಿ ಉಸಿರು ತಗೊಳ್ಳಿ, ನಿಧಾನವಾಗಿ ಬಿಡಿ. ಹಾಗೆ ತಗೊಳ್ಳಿ. ನಿಮ್ಮಲ್ಲಿ ಕಾಫಿ, ನಮ್ಮಲ್ಲಿ ಕಷಾಯ ಕುಡೀರಿ. ಆಹಾ, ಪರಮಾನಂದ. ಮಾತ್ರೆ ತಿಂದು ಟಾನಿಕ್ ಕುಡಿದು ನಾಲಿಗೆ ಎಲ್ಲ ಜಿಡ್ಡು ಕಟ್ಟು ಹೋಗಿತ್ತು. ಈ ಕಷಾಯದ ಮುಂದೆ ಕಾಫಿನ ನಿವಾಳಿಸಿ ಎಸಿಬೇಕು. ಬಾಬಾ ಬುಡಂಗಿರಿ ಕಾಫಿ ಬೀಜ ಬರಕ್ ಮುಂಚೆನೆ ತಾತನ್ ಮುತ್ತಾತ ಈ ಕಷಾಯ ಕನ್ನಡ್ದಿದ್ದು. ಪರವಾಗಿಲ್ಲ ಪಂಡಿತ್ರೆ, ನಿಮ್ಮ ಮೊಮ್ಮಗ ತುಂಬಾ ಚೂಟಿ. ಇವ್ರ ಅಪ್ಪ ಅಮ್ಮ? ಅದೊಂದು ಕಥೆ. ತಲತಲಾಂತರದಿಂದ ಬಂದಂಥ ಗಿಡಮೂಲಿಕೆಗಳು ಅವನಿಗೆ ಬೇಡ. ಓದಿ ಫಾರಿನ್ಗೆ ಹೋದ, ಈಗ ಅಲ್ಲೇ ನೆಲೆಸ್ಬೇಕು ಅಂತ. ನಿಮ್ಮ ಮಗ ಸೊಸೆ ನಿಮ್ಮನ್ನು ನೋಡೋಕೆ ಬರಲ್ವಾ? ಬರ್ತಾರೆ, 2-3 ವರ್ಷಕ್ಕೊಂದ್ಸಲ ಬರ್ತಾರೆ. ಬಂದು ಈ ಮೃಗಾಲಯಕ್ಕೆ ಹೋಗಿ ಪ್ರಾಣಿಗಳನ್ನ ನೋಡ್ಕೊಂಡು ಬರ್ತೀವಲ್ಲ, ಹಾಗೆ ನಮ್ಮನ್ನು ನೋಡಿಕೊಂಡು ಹಿಂತಿರುಗಿ ಹೋಗ್ತಾರೆ. ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದು ಒಂದು ಆಸೆ. ವಿದ್ಯಾವಂತರಾದ ಮೇಲೆ ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು. ಅವನ ಮಗನಾದ ಈ ನೀಲಕಂಠನ್ನ ನಾನು ಇಲ್ಲೇ ಇಟ್ಕೊಂಡೆ. ಇವನಿಗೆ ಪರಿಸರ ಅಂದರೆ ತುಂಬ ಇಷ್ಟ. ನೀವು ನಿಮ್ಮ ಮೊಮ್ಮಗನ ಇಲ್ಲೇ ಉಳಿಸ್ಕೊಂಡಿದ್ದು ತುಂಬ ಒಳ್ಳೇದಾಯ್ತು. ಇವನಾದರೂ ಈ ಸಂಸ್ಕೃತಿಯಲ್ಲೇ ಬೆಳೀತಾನೆ. ತಾತ, ನೀರ್ ಕೆಟ್ಟೋದ್ರೆ ಫಿಲ್ಟ್ರ್ ಮಾಡಿ ಕುಡಿತೀವಿ, ಅದೇ ಗಾಳಿ ಕೆಟ್ಟೋದ್ರೆ? ನೋಡಿದ್ರಾ, ನನಗೆ ಪ್ರಶ್ನೆಗಳು ಹಾಕ್ತಾನೆ. ಗಾಳಿ ಕೆಡಬಾರ್ದು ಅಂತಲೇ ಮರಗಳನ್ನ ಬೆಳೆಸೋದು. ನೋಡಿ ವೇದಮೂರ್ತಿಗಳೇ, ನಾವು ತಲತಲಾಂತರದಿಂದ ಒಂದು ಗುಳಿಗೆ ನುಂಗಿದವರಲ್ಲ, ಒಂದು ಗುಟುಕು ಔಷಧಿ ಕುಡಿದವರಲ್ಲ. ಆ ಭಗವಂತ ಸೃಷ್ಟಿ ಮಾಡಿರೋ ಪ್ರಕೃತಿನ ಸರಿಯಾಗಿ ಉಪಯೋಗಿಸ್ಕೋತಾ ಹೋದರೆ ನಮಗೆ ಯಾವ ಕಾಯಿಲೆನೂ ಬರೋಲ್ಲ. ರಕ್ಷಿಸಿ, ಕಾಪಾಡಿ, ರಕ್ಷಿಸಿ. ನಾನು ವಾಹನಗಳ ಹೊಗೆ, ವಾಯುಮಂಡಲದಲ್ಲಿರುವ ಆಮ್ಲಜನಕವೇ ನನ್ನ ಊಟ. ಅದನ್ನೆಲ್ಲ ತಿಂದು ತೆಗೆಕೊಡುವೆ ಜನರಿಗೆ ಕಾಟ. ನಾನು ಕಾರ್ಖಾನೆಗಳ ಹೊಗೆ, ನೀಲಿ ಆಗಸವನ್ನು ಮುಸುಕಿ, ಸಾಗರವನ್ನು ಕಲಕಿ, ಸಸ್ಯ ಶ್ಯಾಮಲೆಯನ್ನು ಹಿಸುಕಿ, ಎಲ್ಲವನ್ನು ಮಲಿನ ಮಾಡುವೆ ಹೊಗೆ ಉಕ್ಕಿ ಉಕ್ಕಿ. ನಾನು ತಂಬಾಕಿನ ಹೊಗೆ, ಜನರ ಆರೋಗ್ಯ ಹಾಳು ಮಾಡೋದು ನನ್ನ ಆಜನ್ಮ ಸಿದ್ಧ ಹಕ್ಕು.
ರಕ್ಷಿಸಿ ರಕ್ಷಿಸಿ, ನಮ್ಮನ್ನು ಉಳಿಸಿ, ಈ ಮಾಲಿನ್ಯ ರಾಕ್ಷಸಿಯ ಕೈಗಳಿಂದ ನಮ್ಮನ್ನು ಉಳಿಸಿ. ಎಚ್ಚರಿಕೆ ಗಿಡ ಮರವೆಲ್ಲ, ಎಚ್ಚರಿಕೆ ಮಳೆ ಹನಿಯೆಲ್ಲ, ಎಚ್ಚರಿಕೆ ನದಿ ಸಾಗರವೆಲ್ಲ, ಎಚ್ಚರಿಕೆ ಗಿರಿ ಗಗನವು ಎಲ್ಲ, ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ, ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ. ಪರಿಸರವನ್ನು ಉಳಿಸದೆ ಹೋದರೆ ಪಶ್ಚಾತ್ತಾಪ ಪಡುವಿರಿಯಲ್ಲ. ನಂತರ ಯಾವುದೇ ಪರಿಹಾರವೂ ಇಲ್ಲ, ನಂತರ ಯಾವುದೇ ಪರಿಹಾರವೂ ಇಲ್ಲ. ಎಚ್ಚರಿಕೆ ಮನುಜ, ಎಚ್ಚರಿಕೆ ಮನುಜ, ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ. ಗಾಳಿಯೆಲ್ಲ ವಿಷವಾಗುವ ಮುಂಚೆ ಹಸಿರ ಗಾಳಿಪಟ ಹಾರಿಬಿಡು, ಪ್ರಾಣಿ ಪಕ್ಷಿಗಳು ಅಳೆಯುವ ಮುಂಚೆ ಉಳಿಸಿಕೊಳ್ಳುವ ಈ ಕಾಡು, ಕಲುಷಗೊಂಡು ಧರಿಯುರಿಯುವ ಮುಂಚೆ ಅರಿತುಕೊಳ್ಳು ಉಳಿಯುವ ಜಾಡು. ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ, ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ. ಪರಿಸರವನ್ನು ಉಳಿಸದೆ ಹೋದರೆ ಪಶ್ಚಾತ್ತಾಪ ಪಡುವಿರಿಯಲ್ಲ. ನಂತರ ಯಾವುದೇ ಪರಿಹಾರವೂ ಇಲ್ಲ, ನಂತರ ಯಾವುದೇ ಪರಿಹಾರವೂ ಇಲ್ಲ. ಎಚ್ಚರಿಕೆ ಮನುಜ, ಎಚ್ಚರಿಕೆ ಮನುಜ, ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ. ಭೂಮಿಯೆಲ್ಲ ಬರಡಾಗುವ ಮುಂಚೆ ಉಪಯೋಗಿಸು ನಿನ್ನ ಬುರುಡೇನ, ಮಲಿನವಾಗಿ ಎಲ್ಲ ಕೊಳೆಯುವ ಮುಂಚೆ ತೊಳೆದುಕೊಳ್ಳು ನಿನ್ನ ಕೊಳೆಯನ್ನ, ಹೊಗೆಯು ಧರೆಯ ತುಂಬೋ ಮುಂಚೆ ಹೊಸೆದು ಹಾಕುವ ಧಗೆಯನ್ನ. ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ, ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ. ಪರಿಸರವನ್ನು ಉಳಿಸದೆ ಹೋದರೆ ಪಶ್ಚಾತ್ತಾಪ ಪಡುವಿರಿಯಲ್ಲ. ನಂತರ ಯಾವುದೇ ಪರಿಹಾರವೂ ಇಲ್ಲ, ನಂತರ ಯಾವುದೇ ಪರಿಹಾರವೂ ಇಲ್ಲ. ಎಚ್ಚರಿಕೆ ಮನುಜ, ಎಚ್ಚರಿಕೆ ಮನುಜ, ಎಚ್ಚರಿಕೆ ಮನುಜ ಉಳಿಸಿಕೊ ಈ ಕಣಜ. ಪಂಡಿತ್ರೆ, ಗಿಡಗಳ ಜೊತೆ ಔಷಧಿ ಗಿಡಗಳನ್ನು ಬೆಳೆಸಿದ್ದೀರಿ? ಇಲ್ಲಿ ಬೆಳೆಸಿರೋ ಗಿಡಗಳೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಔಷಧಿ ಗಿಡಗಳೇ. ಅದರ ಮೇಲಿಂದ ಬರುತ್ತಲ್ಲ ಗಾಳಿ, ಆ ಗಾಳಿಯಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ನೋಡಿ ವೇದಮೂರ್ತಿಗಳೇ, ಅದು ಅಶ್ವಗಂಧಿ, ಇದು ಬ್ರಾಹ್ಮಿ, ಅಲ್ಲಿದೆ ನೋಡಿ ಅದು ಅಮೃತ ಬಳ್ಳಿ. ಮಧುಮೇಹ ಕಾಯಿಲೆಗೆ ತುಂಬ ಒಳ್ಳೆಯದು. ಅದು ಭೃಂಗರಾಜ. ಜ್ಯೇಷ್ಠ ಮಧು ಹಿಪ್ಲಿ. ಇದು ನಾಗದಾಳಿ.
ಇದೆಲ್ಲ ಗಿಡಮೂಲಿಕೆಗಳಿದೆಯಲ್ಲ, ಇದೆಲ್ಲ ಪ್ರಕೃತಿಯಿಂದ ಸಿಕ್ಕಿದ ವರ. ನೋಡಿ ವೇದಮೂರ್ತಿಗಳೇ, ಕರಿಬೇವು, ಕರಿಮೆಣಸು, ಜೀರಿಗೆ, ಶುಂಠಿ, ಬೇಲದ ಕಾಯಿ, ಬಿಲ್ಪತ್ರೆ, ಅರಿಶಿನ ಇದೆಲ್ಲ ಎಷ್ಟೋ ಕಾಯಿಲೆಗಳಿಗೆ ರಾಮಬಾಣ. ಶ್ರೀಕಂಠ ತಗೋ, ಇದನ್ನ ಅಲ್ಲಿ ಔಷಧಿ ಮಾಡೋ ಜಾಗದಲ್ಲಿಡು. ಸರಿ. ಹೋಗೋಗು. ನಮ್ಮ ಮಕ್ಕಳ ಸೈನ್ಯ ಬಂತು. ಬನ್ನಿ ಬನ್ನಿ. ಏ ಅಕ್ಷಿಸೀನಾ, ಆ ಗಿಡದ ಹತ್ರ ನಿಂತ್ಕೊಂಡು ಉಸಿರಾಡು ಅಂತ ಎಷ್ಟು ಸಲ ಹೇಳಿರೋ ನಿನಗೆ? ನಡಿ ಬಾ, ಕರ್ಕೊಂಡೋಗ ಇವನ್ನ. ತಾತ ಚೆನ್ನಾಗಿದೆಯಾ ತಾತ? ಚೆನ್ನಾಗಿದ್ದೀನಿ ಪುಟ್ಟಿ. ತಾತ, ನಿಮ್ಮನ್ನ ಯಾರಾದರೂ ಕೇಳಿದ್ರೆ ತೀರ್ಥಯಾತ್ರೆಗೆ ಹೋಗಿದಾರಂತ ಅಪ್ಪ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ. ಸರು, ಯಾಕೆ ಸರು? ಏನಾಯ್ತು ಸರು? ಸರು ಏನಾಯ್ತು? ಯಾಕೆ ಸರು? ಏನಾಯ್ತು ಹೇಳು. ಸರು ಸರು ಏನಾಯ್ತು ಹೇಳು. ಕೆಲಸ ಜಾಸ್ತಿ ಮಾಡ್ತೀಯಾ, ಟೆನ್ಷನ್ ಮಾಡ್ಕೋತೀಯಾ? ಉಸಿರಾಡಕ್ಕಾಗ್ತಾ ಇಲ್ಲ ಡಾಕ್ಟರ್. ಡೋಂಟ್ ವರಿ, ಬನ್ನಿ. ನೋಡಿ, ಇವರಿಗೆ ಉಸಿರಾಟದ ಪ್ರಾಬ್ಲಮ್ ಇದೆ. ಹೌದಾ? ಇದು ನಿಮ್ಮ ತಂದೆಯವ್ರಿಗಿತ್ತಲ್ಲ ಕಾಯಿಲೆ? ಹಾ, ಅದೇ ಕಾಯಿಲೆ. ನಮ್ಮ ತಂದೆಯವ್ರಿಗೆ ಬಂದ ಕಾಯಿಲೆನಾ? ಅವ್ರ ಕಾಯಿಲೆ ನನ್ಗ. ಇದನ್ನ ಹೀಗೆ ಬಿಟ್ರೆ ಮುಂದೆ ನೀವು ತುಂಬಾ ಬೆಲೆ ತರಬೇಕಾಗತ್ತೆ. ಸರಿ, ಎಲ್ಲಿ ನಿಮ್ಮ ತಂದೆಯವ್ರು ಕಾಣ್ತಾ ಇಲ್ವಲ್ಲ? ನಮ್ಮ ಅಪ್ಪ ಅಮ್ಮ ತಾತನ ತೀರ್ಥಯಾತ್ರೆ ಕಳಿಸಿದ್ದಾರೆ. ಅಪ್ಪ ಅಮ್ಮ ಕಳ್ಸಿದ್ರ, ನೀನೇ ಕಳ್ಸಿದೀಯೋ? ಅಪ್ಪ ಅಮ್ಮ. ಅಪ್ಪ ಅಮ್ಮ ಕಳ್ಸಿದಾರಾ? ಇಂಥ ಕಾಯಿಲೆಗೆ ನೇಚರ್ ಟ್ರೀಟ್ಮೆಂಟ್ ಒಳ್ಳೇದು. ಇದೇ ಕಾಯಿಲೆಗೆ ನನ್ನ ಹತ್ರ ಬಂದಂತ ಒಬ್ರು ಪೇಷಂಟು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಅಡ್ರೆಸ್ ಕೊಡ್ತೇನೆ. ಹಾ ಸರ್. ನೀವೊಂದ್ಸಾರಿ ಇವ್ರನ್ನ ಕರ್ಕೊಂಡೋಗಿ ಅವ್ರ ಹತ್ರ ತೋರಿಸಿ. ಶ್ರೀಕಂಠ, ನೀಲಕಂಠ, ಏನ್ ತಾತ? ನೋಡು, ಅಲ್ಲಿ ಹೋಗಿ 2 ಬಿಲ್ಪತ್ರೆನು ತುಳಸಿನೂ ತಗೊಂಡ್ ಬಾ. ಹಾ, ಬೇಗ ಬಾ. ಹಾ.
ಎಷ್ಟೊಂದು ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಸ್ವಾಮಿ, ಪಂಡಿತರಿದ್ದಾರಾ? ಅವನ್ನ ನೋಡಬೇಕಿತ್ತು. ಅಪ್ಪ, 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 ಏನಪ್ಪ ನೀವಿಲ್ಲಿರೋ ವಿಷಯನ ಹೇಳಲೇ ಇಲ್ವಲ್ಲ ನಮ್ಗೆ? ಅಂಥದ್ದು ಏನು ತಪ್ಪು ಮಾಡಿದ್ವಿ ನಾವು? ಮಾವಯ್ಯ, ನಾನು ಇಲ್ಲಿದ್ದೀನಿ ಅಂತ ಒಂದು ಕಾಲ್ ಮಾಡಬಾರ್ದಾ? ನಾವು ಅಷ್ಟೊಂದು ಬೇಡವಾದ್ವಾ? ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, ಅದನ್ನು ಕ್ಷಮಿಸ್ಬೇಕಾದೋ ನೀವು ತಾನೇ? ಅಪ್ಪ, ತುಂಬ ಚೆನ್ನಾಗಿದ್ದೀರಿ ಅಪ್ಪ ನೀವು. ಬಹಳ ಸಂತೋಷ ಆಗುತ್ತೆ ನನಗೆ. ಹೌದಪ್ಪ, ನಾನೀಗ ಆರೋಗ್ಯವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ಅದಕ್ಕೆ ಕಾರಣ ಈ ನನ್ನ ಮೊಮ್ಮಗಳು ಮತ್ತು ಈ ಮಕ್ಕಳು. ನಾನು ಕಾಯಿಲೆ ಬಿದ್ದಿದ್ದಾಗ ನಿಮ್ಮ ಮನಸ್ಸಿನಲ್ಲೇ ಬೇರೆ ಇತ್ತು, ಆದರೆ ಈ ಮಕ್ಕಳ ಮನಸ್ಸಿನಲ್ಲೇ ಬೇರೆ ಇತ್ತು. ವೇದಮೂರ್ತಿಗಳು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಅಪ್ಪ, ಇವರೇ ನಮ್ಮನ್ನಿಲ್ಲಿ ಕಳಿಸ್ಕೊಟ್ಟಿದ್ದು. ನೀವು ಪಂಡಿತರು ನೋಡಿದಿರಾ? ಇಲ್ಲ ಡಾಕ್ಟರ್, ಇಲ್ಲಿಗೆ ಬಂದಾಗ ಮಾವಯ್ಯನ ನೋಡಿ ತುಂಬ ಖುಷಿ ಆಯಿತು. ನೀವು ಯಾವ ಕಾಯಿಲೆಗೆ ತೋರ್ಸೋಕೆ ಬಂದಿರೋದು? ಉಸಿರಾಟದ ಪ್ರಾಬ್ಲಮ್ ತಾನೇ? ಹೌದು ಡಾಕ್ಟರ್, ಬ್ರೀತಿಂಗ್ ಪ್ರಾಬ್ಲಮ್. ಹೌದಾ? ನಿಮ್ಗೆ ನೋಡಿರೋ ಆ ರೀತಿ ಕಾಣ್ತಾ ಇಲ್ವಲ್ಲ? ಹೌದು ಡಾಕ್ಟರ್, ಆ ರೀತಿ ನನಗೆ ಫೀಲ್ ಆಗ್ತಾ ಇಲ್ಲ. ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಏನು ಡಾಕ್ಟರ್, ಇಟ್ಸ್ ಮಿರಾಕಲ್. ಇದು ವಿಚಿತ್ರ ಅಲ್ಲಮ್ಮ, ಸತ್ಯ. ಇದು ಪ್ರಾಣವಾಯು ಪ್ರಭಾವ. ಶರೀರದಲ್ಲಿ ನೀರಿಲ್ಲದೆ ಇದ್ರೆ ಬಾಯಾರಿಕೆ ಆಗುತ್ತೆ, ಸುಸ್ತಾಗುತ್ತೆ. ಅದೇ ರೀತಿ ಶರೀರಕ್ಕೆ ಮಾಲಿನ್ಯ ಗಾಳಿ ಕುಡಿದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ನಾವು ಶುದ್ಧವಾದ ಗಾಳಿಯನ್ನು ಸೇವನೆ ಮಾಡಬೇಕು. ಅಂಥ ಗಾಳಿ ಇಂಥ ಪರಿಸರದಲ್ಲೇ ಸಿಗುತ್ತೆ. ಅದಕ್ಕೆ ಪಂಡಿತರು ಮನೆ ಸುತ್ತ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಅಂಕಲ್, ನೀವು ಕುಡಿಯೋ ನೀರನ್ನ ಶುದ್ಧ ಮಾಡೋಕ್ಕೆ ಮಿಷಿನ್ ಇಟ್ಟಿರಲ್ಲ, ಅದರಿಂದ ನೀರನ್ನ ಶುದ್ಧ ಮಾಡಿ ಕುಡಿತೀರಾ. ಗಾಳಿ ಹೆಂಗ್ ಶುದ್ಧ ಮಾಡ್ತೀರಾ? ಊಟ ನೀರು ಇಲ್ಲಾಂದ್ರೆ 1 ಗಂಟೆ ಅಥವಾ 1 ದಿನ ಬದುಕ್ಬೋದು. ಅದೇ ಗಾಳಿ ಇಲ್ಲಾಂದ್ರೆ ಬದುಕಕ್ಕಾಗತ್ತಾ? ಏರ್ ಪೊಲ್ಯೂಷನ್ ಈಗ ಎಲ್ಲ ಕಡೆ ಇದೆ. ಏರ್ನ ಶುದ್ಧ ಮಾಡೋಕ್ಕೆ ಮರ ಗಿಡಗಳನ್ನ ಬೆಳೆಸ್ಬೇಕು ತಾನೇ? ನಮ್ಮ ಆರೋಗ್ಯಕ್ಕೆ ಒಳ್ಳೆ ಊಟ, ಒಳ್ಳೆ ತರಕಾರಿ ತಿಂತೀವಲ್ಲ, ಹಾಗೇನೆ ಒಳ್ಳೆ ಗಾಳಿನೂ ಕುಡಿಬೇಕಲ್ಲ. ಕಲ್ಮಶ ಗಾಳಿನ ಪ್ಯೂರಿಫೈ ಮಾಡೋಕ್ಕೆ ಮಿಷಿನ್ ಇದೆಯಾ? ಅಪ್ಪನಿಗೆ ಆಲದ ಮರ ಇಷ್ಟ, ಅದಕ್ಕೆ ಅವನು ನೆಟ್ಟ. ಅಪ್ಪ ಹಾಕದ ಆಲದ ಮರಕ್ಕೆ ನೇತಾಡೋದಕ್ಕೆ ಮಗನಿಗೆ ಕಷ್ಟ. ನೋಡಮ್ಮ, ಈ ಸ್ಥಳದ ವಿಶೇಷತೆ ಏನು ಅಂದರೆ ಇಲ್ಲಿ ಕಾಯಿಲೆ ಕಸಾಲೆಗಳಿಗೆ ಪ್ರವೇಶ ಇಲ್ಲ. ರೋಗಿಗಳು ಬರ್ತಾರೆ, ವಾಸಿ ಮಾಡ್ಕೊಂಡು ಹೋಗ್ತಾರೆ. ಈ ವಾತಾವರಣ ನಿಮ್ಮನೆ ಹತ್ರ ಇದೆಯೋ? ಇಲ್ಲ ಪಂಡಿತ್ರೆ. ಯಾಕಿಲ್ಲ? ನಿಮಗೆ ಬೇಕಾಗಿಲ್ಲ. ಎಲ್ಲ ಕಾಂಕ್ರೀಟ್ ಕಟ್ಟಡಗಳು. ಅದಕ್ಕೆ ಇವ್ರಿಗೆ ಹೇಳ್ದೆ ಮನೆ ಬದಲಾಯಿಸೋಣ ಅಂತ. ಮನೆ ಬದಲಾಯಿಸೋದ್ರಿಂದ ಏನು ಪ್ರಯೋಜನ ಇಲ್ಲಮ್ಮ. ಬದುಕಿನ ಶೈಲಿ ಬದಲಾಯಿಸಬೇಕು. ಮರಗಿಡಗಳನ್ನ ಬೆಳೆಸಬೇಕು. ಅದರ ನೆರಳು ಗಾಳಿಯಿಂದ ಬದುಕಬೇಕು. ನೀವು ಹೇಳೋದು ನಿಜ ಪಂಡಿತ್ರೆ. ನಾನು ಇನ್ಮೇಲೆ ಬದಲಾಗ್ತೀನಿ. ಈಗ ಏನಂತೀರಾ ನಮ್ಮನ್ನ? ನಾನು ತಪ್ಪು ಮಾಡಿದ್ದೇನಪ್ಪ, ಕ್ಷಮಿಸಿ. ಬನ್ನಿ ದಾರಿಗೆ.
ನೋಡು. ವಾವ್, ಇಲ್ಲಿ ನೋಡು. ಏನಂಕಲ್ ಎಲ್ಲ ಚೇಂಜು. ಸೂಪರ್. ಇದೆ ಗ್ರೀನ್ ಇಂಡಿಯಾ, ಯಂಗ್ ಇಂಡಿಯಾ.